ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKR ಟಿವಿ ಕನ್ನಡ ವಾಹಿನಿ ಸಾದರಪಡಿಸುತ್ತಿರುವಂತಹ ಹೆಮ್ಮೆಯ ಕಾರ್ಯಕ್ರಮ, ಅದುವೇ ಧರ್ಮ ಜ್ಯೋತಿ. ಬನ್ನಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಕೂಡ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸೆಳೆತಿರುವಂತಹ ನಮ್ಮ ಗುರುಗಳನ್ನ ಮೊದಲಿಗೆ ಸ್ವಾಗತಿಸ್ಬಿಡೋಣ. ಇವರೇ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ. ಗುರುಗಳೇ, ಮೊದಲಿಗೆ ಪಂಚಾಂಗ ಶ್ರವಣ ಒಂದು ಶ್ಲೋಕದೊಂದಿಗೆ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಆತ್ಮೀಯ ಎಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಲ್ಲಿ ಯಾರ್ಯಾರು ಅಕ್ಟೋಬರ್ ತಿಂಗಳ 16ನೇ ತಾರೀಕು ಹುಟ್ಟಿದಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರ ಸಂಕಟಗಳು, ದುಃಖ ದುಮ್ಮಾನಗಳು ದೂರವಾಗಲಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಆ ಭಗವಂತನಿಗೆ ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಮೊದಲ ಹಂತವಾಗಿ ಪಂಚಾಂಗದ ಕಡೆ ಗಮನ ಹರಿಸೋಣ. ಆನಂತರ ಎಲ್ಲ ನಿತ್ಯದಂತೆ ನೋಡ್ತಾ ಹೋಗೋಣ. ಮೊದಲು ಪಂಚಾಂಗ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷದ ದಶಮಿಯ ದಿನ ಗುರುವಾರ. ಆಶ್ಲೇಷ ನಕ್ಷತ್ರದಲ್ಲಿ ಆರಂಭ ಹಂತದಲ್ಲಿ ಇರತಕ್ಕಂಥ ಚಂದ್ರ ಮಧ್ಯಾಹ್ನದ ಹೊತ್ತಿಗೆ ಮಘಾ ನಕ್ಷತ್ರಕ್ಕೆ ಪ್ರವೇಶ ಮಾಡಿ ಸಿಂಹರಾಶಿಗೆ ಹೊರಟೋಗ್ತಾನೆ. ಹಾಗೆಯೇ ಶುಭನಾಮಕ ಯೋಗ ಮತ್ತು ಕೌಲವ ಕರ್ಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗವಾದರೆ, ಗ್ರಹಸ್ಥಿತಿಯನ್ನು ನೋಡಿದಾಗ ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಮಧ್ಯಾಹ್ನದವರೆಗೆ ಚಂದ್ರ, ಆನಂತರ ಸಿಂಹರಾಶಿಗೆ ಚಂದ್ರನ ಪ್ರವೇಶ, ಸಿಂಹದಲ್ಲಿ ಆಲ್ರೆಡಿ ಕೇತು ಇದ್ದಾನೆ. ಹಾಗೆ ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಶುಕ್ರ, ರವಿ ಕೂಡ ತುಲಾ ರಾಶಿಗೆ ಪ್ರವೇಶ ಮಾಡುವ ಹಂತದಲ್ಲಿದ್ದಾನೆ. ಇದರ ಜೊತೆಯಲ್ಲಿ ತುಲಾ ರಾಶಿಯಲ್ಲಿ ಬುಧ, ಮಂಗಳ, ವೃಶ್ಚಿಕ, ಧನು, ಮಕರ 3 ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಇವುಗಳೇ ಮೇಷ ರಾಶಿಯಿಂದ ಮೊದಲುಗೊಂಡು 12 ರಾಶಿಯವರೆಗೂ ಈ ದಿನ ಹೇಗಿದೆ? ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಸಂಬಂಧಪಟ್ಟಂತೆ ಚಂದ್ರನ ಸಂಚಾರ ಉತ್ತಮವಾಗಿ ಇರೋದರಿಂದ, 4-5ನೇ ರಾಶಿಗಳಲ್ಲಿ ಚಂದ್ರನ ಸಂಚಾರ ಇರುವುದರಿಂದ ಸಾಕಷ್ಟು ಸಮಾಧಾನಕರವಾಗಿರತಕ್ಕಂಥ ದಿನ. ಚಂದ್ರಕೇತು ಯೋಗ ಮಧ್ಯಾಹ್ನದ ನಂತರ ಲಾಭಾಂಶಗಳಲ್ಲಿ ವೃದ್ಧಿ ಆಗ್ತಕ್ಕಂಥ ಲಕ್ಷಣ. ವ್ಯಾಪಾರ ವ್ಯವಹಾರಗಳಲ್ಲಿರಬಹುದು ಅಥವಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನಲ್ಲಿರಬಹುದು, ವಿದ್ಯಾರ್ಥಿಗಳ ಓದಿನಲ್ಲಿರಬಹುದು ಅಥವಾ ಆಫೀಸ್ನಲ್ಲಿ, ಕಾರ್ಯಕ್ಷೇತ್ರಗಳಲ್ಲಿ ಸರ್ವತ್ರ ಇವತ್ತು ಸ್ವಲ್ಪ ಸಮಾಧಾನಕರವಾಗಿರತಕ್ಕಂಥ ಸ್ಥಿತಿಯಾಗಿ ಕಾಣಿಸುತ್ತೆ. ಯಾವುದೋ ಹಳೆಯ ಬಂಧಗಳು ಮೋಕ್ಷವಾಗ್ತಕ್ಕಂಥ ಕಾಲ ಕೂಡ. ಅಂದರೆ ಯಾವುದೋ ಒಂದು ಕಮಿಟ್ಮೆಂಟು, ಏನೋ ಒಂದು ಸಿಕ್ಕಾಕೊಂಡಿರ್ತೀರಿ, ಯಾವುದೋ ಒಂದು ಮಾತಿನಲ್ಲಿ ಸಿಕ್ಕಾಕೊಂಡಿರ್ತೀರಿ, ಹೀಗೇನೋ ಒಂದು ಸಮಸ್ಯೆ ಇರ್ತದೆಯಲ್ಲ, ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಸಾಲಾದಿ ಬಾಧೆಗಳಿದ್ದರೂ ಕೂಡ ಅದರಿಂದ ಕೂಡ ಹೊರಗಡೆ ಬರ್ತಕ್ಕಂಥ ಸಂಪೂರ್ಣವಾದ ಅವಕಾಶ ಮೇಷರಾಶಿಯವರಿಗೆ ಮುಕ್ತವಾಗಿರೋ ಥರ ಕಾಣಿಸ್ತಾ ಇದೆ. ಚಂದ್ರಕೇತು ಯೋಗ ಪಂಚಮದಲ್ಲಿ. ಹಾಗಾಗಿ ಇವತ್ತು ಗಣಪತಿಯ ಆರಾಧನೆ ಇನ್ನಷ್ಟು ಉತ್ತಮವಾದ ಫಲವನ್ನು ಕೊಡುತ್ತೆ. ಮುಂದಿರೋದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಭೂ ಸಂಬಂಧ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಇರಬಹುದು ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಅಪೇಕ್ಷೆ, ಮನೆ ಕಟ್ಟಿಸ್ಬೇಕು ಅಥವಾ ಬೋರ್ ಕೊರೆಸಬೇಕು, ಕೃಷಿ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡಬೇಕು ಇತ್ಯಾದಿ ಅಪೇಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಕೂಡ ಇವತ್ತಿನ ದಿನ ತುಂಬ ಉತ್ತಮವಾಗಿದೆ. ಅದರಲ್ಲೂ ವೃಷಭ ರಾಶಿಯವರು ಯಾರಾದರೂ ನಾಗಾರಾಧನೆ ಮಾಡಬೇಕು, ಸುಬ್ರಹ್ಮಣ್ಯ ಸಂಬಂಧ ಕ್ಷೇತ್ರಕ್ಕೆ ಹೋಗಬೇಕು, ಯಾವುದೋ ಒಂದು ನಾಗದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಿರುವಂಥವರಿಗೂ ಇವತ್ತಿನ ದಿನ ಚೆನ್ನಾಗಿದೆ. ಆದರೆ ವೃಷಭ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರ ಪಂಚಮದಲ್ಲಿ ಅಸ್ತಸ್ಥಿತಿಯಲ್ಲಿ ರವಿಯ ಜೊತೆಯಲ್ಲಿರುವುದರಿಂದ ಶಿವಾರಾಧನೆ ಕೂಡ ಬೇಕಾಗತ್ತೆ. ಕಾರಣ ಏನು? ಶುಕ್ರ ನೀಚನಾಗಿ ಅಸ್ತನಾಗಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಪುಣ್ಯ ಸಂಚಯ ಅಥವಾ ಧರ್ಮ ಕಾರ್ಯ, ದೇವತಾ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಕ್ಕಂಥ ಲಕ್ಷಣ ಮತ್ತು ಮಂದಗತಿಯ ಒಂದು ಬೆಳವಣಿಗೆ ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ಶಿವಾರಾಧನೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಯಲ್ಲಿ ಗುರುವಿನ ಸಂಚಾರ ಇರತಕ್ಕಂಥದ್ದು ಕೂಡ. ಸಪ್ತಮ ಕರ್ಮಾಧಿಪತಿ ಉದ್ಯೋಗದಲ್ಲಿರಬಹುದು ಅಥವಾ ಬಿಸ್ನೆಸ್ನಲ್ಲಿರಬಹುದು, ಎರಡೂ ಕಡೆಯಲ್ಲೂ ಕೂಡ ಸಾಕಷ್ಟು
ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಕಾಣಿಸುತ್ತೆ. 10ರಿಂದ 12ನೇ ರಾಶಿ ಅಂದರೆ ಮಿಥುನಕ್ಕೆ 12ನೇ ರಾಶಿಯಾದ ವೃಷಭಕ್ಕೆ ದೃಷ್ಟಿಯನ್ನು ಶನೈಶ್ಚರ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಅಂದರೆ ಆಫೀಸ್ ಅಥವಾ ಕಾರ್ಖಾನೆಗಳು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಕಬ್ಬಿಣದ ವಸ್ತುಗಳಿಂದ ಪೆಟ್ಟಾಗ್ತಕ್ಕಂಥ ಲಕ್ಷಣವನ್ನು ಊಹಿಸ್ಬೋದಾಗಿರುತ್ತೆ. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಮಿಥುನ ರಾಶಿಯವರಿಗೆ ಇವತ್ತು ಅಂತಂದರೆ ರಕ್ಷಣೆಗೋಸ್ಕರವಾಗಿ ಪಂಚಮ ಭಾವದಲ್ಲಿರ್ತಕ್ಕಂಥ ಬುಧಮಂಗಳ ಯೋಗ, ರಕ್ಷಣೆಗೆ ಸಂಬಂಧಪಟ್ಟಂತೆ ನರಸಿಂಹನ ಅನುಗ್ರಹ ಬೇಕು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಒಂಥರ ಅದ್ಭುತವಾಗಿರ್ತಕ್ಕಂಥ ದಿನ ಅಂತ ಹೇಳಬಹುದು. ಕಾರಣ ನಿಮ್ಮ ರಾಶ್ಯಾಧಿಪತಿ ಆರಂಭಿಕ ಹಂತದಲ್ಲಿ ರಾಶಿಯಲ್ಲಿ ಕರ್ಕಾಟಕದಲ್ಲೇ ಇದ್ದರೂ ಕೂಡ ಆ ನಂತರದಲ್ಲಿ ಅವನ ಪ್ರವೇಶವಾಗ್ತಕ್ಕಂಥದ್ದು ಸಿಂಹಕ್ಕೆ. ಸಿಂಹ ಅಂತಂದರೆ ಸ್ವಯಮೇವ ಮೃಗೇಂದ್ರತ, ಶಕ್ತಿಶಾಲಿಯಾಗಿರ್ತಕ್ಕಂತಹ ರಾಶಿಯಲ್ಲಿ ಅಲ್ಲಿ ಕೇತು ಕೂಡ ಇದ್ದಾನೆ. ಹಾಗಾಗಿ ಚಂದ್ರಕೇತು ಯೋಗ ಧನಸ್ಥಾನದಲ್ಲಿ ಬಂದರೆ ಹೊಸತಾದಂಥ ಸಾಧನೆಗಳನ್ನು, ಅಚೀವ್ಮೆಂಟ್ಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡವರಿಗೆ ಅದರಲ್ಲಿ ಸಾಕಷ್ಟು ವೃದ್ಧಿಯನ್ನು ಕಾಣುವ ಅವಕಾಶ ಇರುತ್ತೆ. ಆರಂಭಿಕ ಹಂತದಲ್ಲಿ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಹಿನ್ನಡೆ ಹಿಂಜರಿಕೆಗಳಾದರೂ ಕೂಡ ಆ ನಂತರದಲ್ಲಿ ಹೊಸ ಹೊಸ ಹೂಡಿಕೆಗಳನ್ನು ಮಾಡಿಕೊಂಡು ಹೊಸತಾದಂಥ ಯಾವುದೋ ಕಾರ್ಯ ಸಾಧನೆ ಮಾಡಲಿಕ್ಕೆ ಹೊರಡ್ತಕ್ಕಂಥವರಿಗೆ ಎಲ್ಲರಿಗೂ ಸಹ ಯೋಗ್ಯವಾದಂಥ ದಿನ. ರಾಶಿಗೆ ಇನ್ನೊಂದು 2-3 ದಿವಸಗಳಲ್ಲೇ ಗುರುವಿನ ಪ್ರವೇಶ ಆಗಿಬಿಡುತ್ತೆ ಕರ್ಕಾಟಕ ರಾಶಿ. ಹಾಗಾಗಿ ಪೂರ್ಣವಾದಂಥ ಗಜಕೇಸರಿ ಯೋಗದ ಫಲವೂ ಕೂಡ ನಿಮಗೆ ಸಿಕ್ಕತ್ತೆ. ಆದರೂ ಅಷ್ಟಮದಲ್ಲಿ ರಾಹು ಇರೋದರಿಂದ ಸ್ವಲ್ಪ ಗೋ ಪೂಜೆ, ಗೋ ಸೇವೆ ಅಥವಾ ನಾಗಾರಾಧನೆ ಇತ್ಯಾದಿಗಳು ಬೇಕಾಗತ್ತೆ. ಯಾಕೆಂದರೆ ಗೋ ಪೂಜೆಯನ್ನು, ಗೋ ಸೇವೆಯನ್ನು ಮಾಡುವುದರಿಂದ ಏನಾಗ್ತದೆ ಅಂದರೆ ಶಾಪಾದಿಗಳ ನಿವೃತ್ತಿ ಆಗುತ್ತೆ. ಅನೇಕರು ಏನು ಅಂದ್ಕೊಂಡಿದ್ದಾರೆ, ಗೋ ಸೇವೆಯನ್ನು, ಗೋ ಪೂಜೆಯನ್ನು ಮಾಡುವುದರಿಂದ ಏನೇನೋ ಸಿಕ್ಬಿಡುತ್ತೆ, ಅದು ಬರುತ್ತೆ. ಗೋವಿನಲ್ಲಿ ಎಲ್ಲ ದೇವತೆಗಳ ವಾಸ ಇರೋದರಿಂದ ಗೋವಿನ ಸೇವೆಯಿಂದ ನಮಗೆಲ್ಲ ಪ್ರಾಪ್ತಿಯಾಗತ್ತೆ. ಪ್ರಾಪ್ತಿಯಾಗುವುದಕ್ಕಿಂತ ಮೊದಲನೇದಾಗಿ ನೆನಪಿಟ್ಕೊಳ್ಳಿ, ದೋಷ ನಿವೃತ್ತಿ ಆಗುತ್ತೆ. ಗೋವು ನಮ್ಮನ್ನು ಮೂಸುತ್ತೆ. ನೀವು ಗಮನಿಸಿ ನೋಡಿ. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಗೋವಿನಲ್ಲಿ ಒಂದು ಸ್ವಭಾವ ಇದೆ. ಅದು ಅದರಲ್ಲಿರ್ತಕ್ಕಂಥ ಒಂದು ವಿಶೇಷ ಶಕ್ತಿ. ನಾವೆಲ್ಲಾದರೂ ನಮ್ಮ ಶರೀರದ ಯಾವುದಾದ್ರೂ ಒಂದು ಚರ್ಮವನ್ನು ಮಾತ್ರ ಅಲುಗಾಡಿಸ್ತಕ್ಕಂಥ ಸಾಮರ್ಥ್ಯ ಯಾವುದೇ ಪ್ರಾಣಿಯಲ್ಲಿಲ್ಲ, ಕೇವಲ ಗೋವಿನಲ್ಲಿದೆ. ಗಮನಿಸಿ ನೋಡಿ. ಅದ್ರ ಹೊಟ್ಟೆ ಮೇಲೆ ಒಂದು ನೊಣ ಕೂತಿದೆ ಅಥವಾ ಬೆನ್ನಿನ ಮೇಲೆ ಒಂದು ನೊಣ ಕೂತಿದೆ ಅಂದರೆ ಆ ನೊಣ ಕೂತಷ್ಟೇ ಜಾಗವನ್ನು ಅಲುಗಾಡಿಸ್ತದೆ. ಆ ಸಾಮರ್ಥ್ಯ ಇದೆ ಗೋವಿಗೆ. ಹೌದು, ಇದು ಯಾವುದೇ ಬೇರೆ ಪ್ರಾಣಿಗಿಲ್ಲ. ಒಂದೋ ಕಾಲಿಂದಲೋ ಬಾಲದಿಂದಲೋ ಅಥವಾ ಕೈ ಚೋಟಿನಿಂದಲೋ ಅದನ್ನು ಹೊಡ್ಕೊಂಡ್ಬಿಟ್ಟು ನೊಣವನ್ನು ಓಡಿಸ್ಬೇಕಾಗತ್ತಲ್ವಾ. ಆದರೆ ಹಸು ಹಾಗಲ್ಲ. ಬೆನ್ನಿನ ಮೇಲಿದ್ರೆ ಬೆನ್ನಿನ ಅಷ್ಟೇ ಜಾಗವನ್ನು ಹೀಗೆ ಅಲುಗಾಡಿಸುತ್ತೆ. ಬೆನ್ನನ್ನು ಮಾತ್ರ, ಕಾಲಿನ ಮೇಲೆ ಕೂತ್ರೆ ಕಾಲಿನ ಅಷ್ಟೇ ಜಾಗ, ಕಾಲು ಗಂಟಿನ ಮೇಲೆ ಕೂತಿದ್ರೆ ಅಷ್ಟೇ ಜಾಗವನ್ನು ಅಲುಗಾಡಿಸುತ್ತೆ. ಈ ಸಾಮರ್ಥ್ಯ ಹಸುವಿಗೆ ಮಾತ್ರ ಇರೋದು. ಇವೆಲ್ಲ ಹಸುವಿನ ಲಕ್ಷಣಗಳು. ಆ ಹಸು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಂದು ಋಣಾತ್ಮಕ ಶಕ್ತಿಗಳು ಅಂತೇನು ಹೇಳ್ತೀವಲ್ಲ, ನೆಗೆಟಿವ್ ಸಿಂಪ್ಟಮ್ಸ್ಗಳನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯ ಹಸುವಿಗಿದೆ. ಹೀರಿಕೊಂಡು ಅದನ್ನು ನ್ಯೂಟ್ರಲೈಸ್ ಮಾಡ್ತದೆ, ಶಾಂತ ಮಾಡ್ತದೆ. ಹಾಗಾಗಿ ಗೋ ಸೇವೆಯನ್ನು ಮಾಡುವುದರಿಂದ ಈ ಎಲ್ಲ ರೀತಿಯ ನೆಗೆಟಿವಿಟಿ ಅಂತಕ್ಕಂಥದ್ದು ದೂರವಾಗುತ್ತೆ. ಆಗ ನಾವು ಮಾಡ್ತಕ್ಕಂಥ ಎಲ್ಲ ರೀತಿಯ ಸತ್ಕಾರ್ಯಗಳ ಫಲ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಗೋ ಸೇವೆಯನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಗುರುಗಳೇ, ಇವತ್ತು ಗುರುವಾರ, ಯಾವ ವಿಶೇಷವಾದ ದೇವರ ದರ್ಶನವೋ ಅಥವಾ ಗುರುವಿನ ಸನ್ನಿಧಾನದ ಕುರಿತಾಗಿ ತಿಳಿಸ್ತಿದ್ದೀರೋ ಗೊತ್ತಿಲ್ಲ. ಯಾವುದು ಗುರುಜಿ? ಇವತ್ತು ನಾವು ಒಬ್ಬರ ಮಹಾತ್ಮರ ಜೀವನ ಚರಿತ್ರೆಯನ್ನು ನೋಡೋಣ. ಆ ಮಹಾತ್ಮರ ಜೀವನ ಚರಿತ್ರೆಯನ್ನು ನೋಡೋದಕ್ಕಿಂತಲೂ ಮೊದಲನೇದಾಗಿ ಅವರು ವಾಸವಾಗಿದ್ದು ಇವತ್ತು ಕೂಡ ಆ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥ ಒಂದು ಅನುಗ್ರಹ ಇರಬಹುದು, ಅಥವಾ ದಿವ್ಯವಾದಂತಹ ಒಂದು ಅನುಗ್ರಹದ ಜೊತೆಯಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ಆ ಗುರುವಿನ ದಯೆ, ಕರುಣೆ ಇತ್ಯಾದಿಗಳ ಒಂದು ಅನುಭವವನ್ನು ನಾವು ನೋಡ್ಕೊಳ್ಳೋಣ. ರಕ್ಷಕರಾಗಿ ನಿಂತಿದ್ದಾರೆ. ಎಸ್, ಖಂಡಿತ ಹೌದು. ಹುಬ್ಬಳ್ಳಿ ನಮ್ಮ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ನಗರ, ಗಂಡು ಮೆಟ್ಟಿದ ನಾಡು. ಕಿತ್ತೂರು ಚೆನ್ನಮ್ಮ ಯಾವ ಬ್ರಿಟಿಷರನ್ನು ಹೆದರಿಸಿ ಓಡಿಸುವ ಲೆವೆಲ್ಲಿಗೆ ಅಷ್ಟು ಸಾಮರ್ಥ್ಯ ಇದ್ದಂತಹ ಆ ತಾಯಿ ವಾಸವಾಗಿದ್ಲಲ್ಲ, ಅದೇ ನಾಡಿಗೆ ಇವತ್ತು ಹೋಗ್ತಾ ಇದ್ದೇವೆ ನಾವು. ಅಲ್ಲಿರ್ತಕ್ಕಂತಹ ಒಂದು ಮಠ, ಬಹಳ ವಿಶೇಷವಾಗಿರ್ತಕ್ಕಂಥ ಸಾಧಕರಿದ್ದಂಥ ಜಾಗ ಸಿದ್ಧಾರೂಢ ಮಠ ಅಂತ ನಾವು ಕೇಳಿದ್ದೇವೆ. ಇವತ್ತು ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ನಿಗೆ ಕೂಡ ಅವರ ಹೆಸರನ್ನೇ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಸಿದ್ಧಾರೂಢ ಸ್ವಾಮಿಗಳು ಅಂತೇಳಿ ಏನು ಹುಬ್ಬಳ್ಳಿಯಲ್ಲಿ ಇದ್ರಲ್ಲ, ಅವರ ಚರಿತ್ರೆಯನ್ನು ಇವತ್ತು ತಿಳ್ಕೊಳ್ಳೋಣ.
ಸಿದ್ಧಾರೂಢ ಮಠ ಅನೇಕರು ಹೋಗಿರ್ತೀರಿ, ನಾವು ಸಹ ಹೋಗಿದ್ದೇವೆ, ನೋಡಿದ್ದೇವೆ. ಬಹಳ ದೊಡ್ಡ ಸಾಧಕರು ಅವರು. ನಮ್ಮಲ್ಲಿ 2 ಪರಂಪರೆ ಇದೆ, ನಾವು ಗಮನಿಸಿದ್ರೆ ಗೊತ್ತಾಗ್ತದೆ. ನಾವಿವತ್ತು ಮಾತಾಡ್ಕೊಂಡು ಬಂದ್ವಲ್ಲ, ಏನಂತ, ಪವಾಡ ಪುರುಷರು ಮತ್ತು ಸಿದ್ಧ ಪುರುಷರು ಅಂತ ಅಲ್ವಾ? ಈ 2ರಲ್ಲಿ ಬಹಳ ವ್ಯತ್ಯಾಸಗಳಿದೆ, ನಾವು ಗಮನಿಸಬೇಕು. ಪವಾಡ ಪುರುಷರಲ್ಲಿ ಮತ್ತು ಸಿದ್ಧ ಪುರುಷರಲ್ಲಿ ವ್ಯತ್ಯಾಸಗಳೇನು ಅಂದರೆ, ಪವಾಡ ಪುರುಷರು ಪವಾಡ ಮಾಡೋದನ್ನೇ ಅವರು ಕಾಯಕವಾಗಿ ಇಟ್ಕೊಂಡಿರ್ತಾರೆ. ಸಿದ್ಧ ಪುರುಷರು ಪವಾಡ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಅವ್ರ ಕ್ರಿಯೆಗಳೆಲ್ಲವೂ ಪವಾಡವಾಗ್ಬಿಡ್ತವೆ. ಅವರ ಮಾತು ಪವಾಡವಾಗುತ್ತೆ, ಪ್ರತಿಯೊಂದು ಅವರ ಜೀವನದ ಪ್ರತಿಯೊಂದು ಹಂತವೂ ಪವಾಡವೇ, ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತೆ ಅದು ಮಾಡೋದಲ್ಲ, ಆಗೋದು. ಕೃಷ್ಣ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾನೆ, ನಾನು ಪವಾಡಗಳನ್ನು ಮಾಡಿದ್ದಕ್ಕಾಗಿ ಕೃಷ್ಣ ಆಗಿದ್ದಲ್ಲ, ಕೃಷ್ಣನಾಗಿದ್ದರಿಂದ ಪವಾಡಗಳು ಆಗಿದ್ದು ಅಂತ ಬಹಳ ಅದ್ಭುತವಾಗಿ ಹೇಳ್ತಾನೆ ಕೃಷ್ಣ. ಬಲರಾಮ ಕೇಳ್ತಾನೆ, ನೀನು ಇಷ್ಟೆಲ್ಲ ಹೇಗೋ ಮಾಡ್ತೀಯಾ? ಹುಟ್ಟಿ 7ನೇ ದಿವಸ ಪೂತನಿ ಕೊಂದೆ, 10ನೇ ತಿಂಗಳಲ್ಲಿ ಶಕಟಾಸುರನ ಕೊಂದೆ, ತೃಣಾವರ್ತ, ಬಕ, ಧೇನುಕ, ಮುಷ್ಟಿಕ, ಚಾಣೂರ, ಎಷ್ಟು ಜನ ಎಲ್ಲ 10-14 ವರ್ಷ ವಯಸ್ಸಾಗೋದ್ರೊಳಗೆ 10-14 ಜನ ರಾಕ್ಷಸರನ್ನು ಕೊಂದಿಯಲ್ಲ, ಹೇಗೆ ಇದೆ ಅಷ್ಟೆಲ್ಲ ಪವಾಡ ನೀ ಹೇಗೆ ಮಾಡಿದೆ ಕೇಳಿದ್ರೆ, ಪವಾಡ ಮಾಡಿ ಕೃಷ್ಣ ಆಗಿದ್ದಲ್ಲ, ಕೃಷ್ಣನಾಗಿ ಮಾಡಿದ ಕೆಲಸಗಳಿಂದ ಜನ ಪವಾಡ ಅಂತ ಅಂದ್ಕೊಂಡಿದ್ದು. ಇದು ವ್ಯತ್ಯಾಸವಾಗ್ತಕ್ಕಂಥದ್ದು. ಹಾಗಾಗಿ ಈ ಸಿದ್ಧಾರೂಢ ಸ್ವಾಮಿಗಳು ಇವತ್ತಿನ ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಭಾಲ್ಕಿ ತಾಲೂಕಿನಲ್ಲಿ ಜನ್ಮಿಸಿದವರು. ಗುರುಶಾಂತಪ್ಪ ದಂಪತಿಗಳ ಮಗನಾಗಿ ಹುಟ್ಟಿ ಆರಂಭಿಕ ಹಂತದಲ್ಲೇ ಚಿಕ್ಕ ಮಗುವಾಗಿದ್ದಾಗಲೇ ಹೆಚ್ಚಾಗಿ ಮೌನ. ಇವರ ಜೀವನದ ಆರಂಭಿಕ ಹಂತದಲ್ಲೇ ತುಂಬ ಮೌನವಾಗಿದ್ದು, ಯಾರೊಂದಿಗೂ ಹೆಚ್ಚು ಬೆರೆಯುವಂಥದ್ದಲ್ಲ, ಒಂಥರ ಅಂತರ್ಮುಖಿಯಾಗಿದ್ದು, ಸದಾಕಾಲ ಏನೋ ಒಂದು ಬೇರೆ ಲೋಕದಲ್ಲೇ ಇದ್ದ ರೀತಿಯಲ್ಲಿ ಇರ್ತಿತ್ತು. ತಂದೆ ತಾಯಿಗಳಿಗೆ ಬಹಳ ಆಶ್ಚರ್ಯ, ಇದೇನು ಇಷ್ಟು ಚಿಕ್ಕ ಮಗು ಹಠ ಮಾಡಬೇಕು, ಹಠ ಇಲ್ಲ, ಅಳು ಇಲ್ಲ, ಹಸಿವಾಗ್ತಾ ಇದೆ ಹಾಲು ಕುಡಿಸು ಅಂತೇಳಿ ಮಕ್ಕಳು ಎಷ್ಟು ರಚ್ಚ ಹಿಡಿದು ಅಳ್ತವೆ, ಏನೂ ಇಲ್ಲ. ಸ್ನಾನ ಮಾಡಿಸ್ತಿದ್ರು, ಅದನ್ನು ಎಂಜಾಯ್ ಮಾಡೋದು, ಅಂದರೆ ಅದನ್ನು ಆನಂದಿಸೋದು. ಪ್ರತಿಯೊಂದು ಘಟನೆಗಳನ್ನು ಕೂಡ ಜೀವನದಲ್ಲಿ ಆನಂದಿಸ್ತಾ ಇದ್ರಂತೆ ಚಿಕ್ಕ ವಯಸ್ಸಿನಲ್ಲೇ. 7ನೇ ವಯಸ್ಸಿಗೆ ಮಾತು ಎಲ್ಲ ಬಂದು, ಎಲ್ಲ ವಿಚಾರ ಎಲ್ಲ ಪ್ರಪಂಚದ ಒಂದು ಹಂತದ ತಿಳುವಳಿಕೆ ಬರುವಷ್ಟೊತ್ತಿಗೆ ಅವರ ಒಳಗಡೆಗೆ ಒಂದು ತುಡಿತ ಆರಂಭ ಆಯಿತು. ಗುರುವನ್ನು ನೋಡಬೇಕು, ಆತ್ಮಸಾಕ್ಷಾತ್ಕಾರ ಆಗಬೇಕು, ಪರಮಾತ್ಮನ ದರ್ಶನ ಮಾಡಬೇಕು. ಕೇವಲ 7ನೇ ವರ್ಷಕ್ಕೆ ವಯಸ್ಸಿಗೆ ಸಾಧಕರಿಗೆ ಎಲ್ರಿಗೂ ಹಾಗೇನೆ, ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಈ ಲೋಕದ ಮೇಲಿನ ವ್ಯಾಮೋಹವೋ ಆಸೆಯೋ ಅಪೇಕ್ಷೆಯೋ ಇದಕ್ಕಿಂತ ಹೆಚ್ಚಿನದಾಗಿ ಅವರು ಆ ಪ್ರಕೃತಿಯ ಹೊರನೋಟಕ್ಕಿಂತ ಒಳನೋಟಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಸಾಧಕರ ಹಣೆ ಬರವೇ ಅದು. ನಮ್ಮ ಜೀವನಕ್ಕೂ ಸಾಧಕರ ಜೀವನಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದರೆ, ನಾವು ಕಲ್ಲನ್ನು ನೋಡ್ತೇವೆ, ಆ ದೇವಸ್ಥಾನಕ್ಕೆ ಹೋದಾಗ ನಾವೇನು ಮಾಡ್ತೇವೆ, ಉದಾಹರಣೆಗೆ ಹೇಳ್ತಾ ಇರೋದು, ದೇವಸ್ಥಾನಕ್ಕೆ ಹೋಗಿ ವಿಗ್ರಹ ನೋಡಿದ್ರೆ, ಆಹಾ ಎಷ್ಟು ಚೆನ್ನಾಗಿದೆ ವಿಗ್ರಹ, ಹೆಂಗೆ ಕೆತ್ತಿರ್ಬೋದು, ಹೇಗೆ ಉಳಿಲಿ ಹೊಡೆದಿರ್ಬೋದು, ಹೇಗೆ ಉಜ್ಜಿರ್ಬೋದು, ಹೇಗೆ ಶೇಪ್ ಕೊಟ್ಟಿರ್ಬೋದು, ಹೀಗೆ ನಾವು ನೋಡ್ತೇವೆ. ಆದರೆ ಇದೇ ಒಬ್ಬ ಸಾಧಕ ಅಥವಾ ಸಿದ್ಧಪುರುಷನ ಲಕ್ಷಣ ಏನಪ್ಪ ಅಂತಂದರೆ, ಅವನು ಆ ಶಿಲೆಯನ್ನು ನೋಡೋದೇ ಇಲ್ಲ, ಅವನಿಗದು ಶಿಲೆ ಅಂತ ಅನಿಸೋದಿಲ್ಲ, ಅದು ದೇವತಾ ಚೈತನ್ಯ ರೂಪ. ಅವನು ನಮ್ಮನ್ನು ನೋಡಲಿ, ಇನ್ನೊಬ್ಬ ನೋಡಲಿ, ಯಾರನ್ನೇ ನೋಡ್ರು ಆತ್ಮನ ಸರ್ವಭೂತಾನಿ ಅಂತ ಹೇಳಿ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಹಾಗಾಗಿ ನಾವು ಯಾಕೆ ಭಗವದ್ಗೀತೆ ಓದಬೇಕು ಅಂದರೆ, ತಿಳ್ಕೊಳ್ಬೇಕು ಅಂದ್ರೆ ಭಗವದ್ಗೀತೆಯಲ್ಲೇ ಇರೋದು ಎಲ್ಲ ವಿಷಯಗಳು. ಭಗವದ್ಗೀತೆ ಕರೆಕ್ಟಾಗಿ ಅಧ್ಯಯನ ಮಾಡಿದ್ರೆ ವಿಶ್ವದ ಎಲ್ಲ ವಿಚಾರಗಳು ಗೊತ್ತಾಗತ್ತೆ. ಹಾಗೆ ಈ ಮಹಾತ್ಮರಾಗಿರ್ತಕ್ಕಂತಹ ಸಿದ್ಧಾರೂಢರು 7ನೇ ವಯಸ್ಸಿನಲ್ಲಿ ಅವ್ರಿಗೆ ಹೆಸರು ಏನು ಮಾಡಿದ್ರು ಗುರುಶಾಂತಪ್ಪನವರು ಅಂತಂದರೆ, ಸಿದ್ಧ ಅಂತ ಹೆಸರಿಟ್ಟಿದ್ದು, ಸಿದ್ಧಯ್ಯ ಅಂತ ಹೆಸರಿಟ್ಟು. ಆ ನಂತರದಲ್ಲಿ 7ನೇ ವಯಸ್ಸಿನಲ್ಲಿ ಅವರಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು, ಇದು ನನ್ನ ಜಾಗ ಅಲ್ಲ, ಇದು ನಾನಲ್ಲ, ಇಲ್ಲಿ ನಾನು ಇರಬೇಕಾದಿಲ್ಲ ಇತ್ಯಾದಿ ಯೋಚನೆಗಳೆಲ್ಲ ಬಂದು ಏನು ಮಾಡ್ತಾರೆ ಅವರು ಅಂತಂದರೆ, ಗುರುವನ್ನು ಹುಡ್ಕೊಂಡು ಹೊರಡ್ತಾರೆ. ಗುರುವನ್ನು ಹುಡ್ಕೊಂಡು ಹೊರಟು ಹೋಗಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾರೆ. 10 ತಿಂಗಳುಗಳ ಕಾಲ ಸಂಚಾರ ಮಾಡಿ ಆನಂತರ ಭೂಪುರ ಅಂತಕ್ಕಂಥ ಒಂದು ಊರಿಗೆ ಬರ್ತಾರೆ. ಇವತ್ತಿನ ಮಧ್ಯಪ್ರದೇಶದ ಒಂದು ಪ್ರದೇಶದಲ್ಲಿ ಬರುತ್ತೆ ಇವತ್ತು. ಅಲ್ಲಿಗೆ ಬಂದು ಅಲ್ಲೊಬ್ಬರು ಗಜದಂಡ ಸ್ವಾಮಿಗಳು ಅಂತ ಒಬ್ಬರು ಇರ್ತಾರೆ. ಆ ಗಜದಂಡ ಸ್ವಾಮಿಗಳ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಅಲ್ಲಿರ್ತಾರೆ. ಅಲ್ಲಿ 12 ವರ್ಷಗಳ ಕಾಲ ಗಜದಂಡ ಸ್ವಾಮಿಗಳ ಸೇವೆಯನ್ನು ಮಾಡ್ತಾರೆ. 12 ವರ್ಷ, 7 ವರ್ಷದ ಹುಡುಗ ಅಥವಾ 8ನೇ ವರ್ಷಕ್ಕೆ ಹೋಗಿ ಸೇರಿರ್ಬೋದು ಅಂತ ಇಟ್ಕೊಳ್ಳಿ. 12 ವರ್ಷ, ಸುಮಾರು 20 ವರ್ಷ ವಯಸ್ಸಾಗುವಲ್ಲಿವರೆಗೂ ಕೂಡ ಅಲ್ಲಿ ಸೇವೆಯನ್ನು ಮಾಡ್ತಾರೆ. ಆ ನಂತರ 1845ನೇ ಇಸ್ವಿಗೆ
ಅಂದರೆ ಇಲ್ಲಿಗೆ ಸುಮಾರು 180 ವರ್ಷಗಳ ಹಿಂದೆ ಬಂದು ಇವತ್ತಿನ ಹುಬ್ಬಳ್ಳಿ ನಗರದ ಸಮೀಪದಲ್ಲಿ ಚಿಕ್ಕದಾಗಿ ಒಂದು ಮಠವನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಬರ್ತಕ್ಕಂಥ ಎಲ್ಲ ಮುಮುಕ್ಷುಗಳನ್ನು, ಎಲ್ಲ ಜನರನ್ನು ವಾತ್ಸಲ್ಯದಿಂದ ಹತ್ತಿರದಲ್ಲಿ ಸೇರಿಸ್ಕೊಂಡು ಅವರಿಗೆ ಊಟೋಪಚಾರಾದಿಗಳನ್ನು ಕೊಟ್ಟು ಅವರ ಕಷ್ಟ ಸಂಕಟಗಳನ್ನೆಲ್ಲ ಕೇಳಿ ಆ ಒಂದು ಭಗವತ್ ಚಿಂತನೆಯಿಂದ ಬರ್ತಕ್ಕಂಥ ಸಮಾಧಾನಗಳನ್ನು ಅವರಿಗೆ ಕೊಟ್ಟು ಉದ್ಧಾರ ಮಾಡಿದ್ರು. ಆ ನಂತರದಲ್ಲಿ ಶಾಶ್ವತವಾಗಿ ಅಲ್ಲೇ ಕೂಡ ಅವರು ಲೀನರಾದರು ಅಂತಕ್ಕಂಥದ್ದು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ತುಂಬ ದೊಡ್ಡದಾಗಿದೆ ಅವರ ಮಹಾತ್ಮೆ. ನಮ್ಮ ಈ ಒಂದು ಕಾಲಮಿತಿಗೆ ತಕ್ಕಂತೆ ಎಷ್ಟು ಸಾಧ್ಯವೋ ಅಷ್ಟು ತಿಳಿಸೋ ಪ್ರಯತ್ನ ಮಾಡಿದ್ದೀವಿ. ಗುರುಗಳೇ, ಈಗ ಭಗವಂತನ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಎರಡೂ ಒಂದೇ. ಆದರೂ ನಮ್ಮ ಪೂರ್ವಜರು ಗಂಡಿಗೆ ನಾವು ಹೋಲಿಸ್ಕೊಂಡ್ರೆ ಹೆಣ್ಮಕ್ಳಿಗೆ ಸಂಸ್ಕಾರ, ಪೂಜೆ ಮತ್ತು ಎಲ್ಲ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಮನೆಯಲ್ಲಿ ಹೆಚ್ಚು ಆಕೆಯೇ ಮಾಡಬೇಕು, ವ್ರತಾಚರಣೆಗಳನ್ನ ಅಂತ ಹೇಳಲಾಗತ್ತೆ. ಯಾಕೆ ಹಾಗೆ? ಈ ಉಪವಾಸ ಅಂತ ಎಲ್ಲ ಬಂದಾಗ ಈಗ ಶಿವರಾತ್ರಿಗಳು ಅಥವಾ ಬೇರೆ ಬೇರೆ ದಿನಗಳಂದು ಶರನ್ನವರಾತ್ರಿಗಳಲ್ಲಿ ಮಾತ್ರ ಗಂಡ್ಮಕ್ಳು ಕೂಡ ಭಾಗಿಯಾಗ್ತಾರೆ ಹೊರತು ಈ ಮಾಘಸ್ನಾನ ಮತ್ತು ಕೆಲವೊಂದು ವ್ರತಗಳನ್ನೆಲ್ಲ ಹೆಚ್ಚು ಹೆಣ್ಮಕ್ಳೇ ಮಾಡುವಂಥದ್ದು ಅಥವಾ ಅವರೇ ಮಾಡಬೇಕು ಅನ್ನೋ ಕಟ್ಟುಪಾಡನ್ನು ಯಾಕಿಟ್ರು? ಇದು ಬಹಳ ಅದ್ಭುತವಾದ ಪ್ರಶ್ನೆ. ಇದು ಆ ನಂತರದಲ್ಲಿ ದೇಶಕಾಲಕ್ಕೆ ವೈಪರೀತ್ಯವಾಗಿ ಬದಲಾವಣೆ ಆಗಿರ್ತಕ್ಕಂಥದ್ದು. ವ್ರತ, ನಿಯಮ, ಕಟ್ಟುಪಾಡುಗಳು ಹೆಣ್ಣು ಮಕ್ಕಳಿಗೆ ಕಡಿಮೆ, ಶಾಸ್ತ್ರೀಯವಾಗಿ ಕಡಿಮೆ. ವ್ರತಾದಿ ದೀಕ್ಷೆಗಳನ್ನು ಹೆಣ್ಣು ಮಕ್ಕಳಿಗೆ ಹೆಚ್ಚು ಹೇಳಿಲ್ಲ. ನಿಯಮಗಳನ್ನು, ಉದಾಹರಣೆಗೆ ತೀರ್ಥಸ್ನಾನವನ್ನು ಹೆಣ್ಣು ಮಕ್ಕಳಿಗೆ ಹೇಳಿಯೇ ಇಲ್ಲ ಶಾಸ್ತ್ರದಲ್ಲಿ. ಎಲ್ಲ ರೀತಿಯ ತೀರ್ಥಸ್ನಾನ ಮಾಡುವ ಉದ್ದೇಶ ಏನು? ಶುದ್ಧಿ ಪ್ರಕ್ರಿಯೆ. ಶುದ್ಧಿ ಪ್ರಕ್ರಿಯೆಯನ್ನು ಹೆಚ್ಚು ಹೇಳಿರ್ತಕ್ಕಂಥದ್ದು ಗಂಡಸರಿಗೆ, ವ್ರತಗಳನ್ನು ಹೆಚ್ಚು ಹೇಳಿರ್ತಕ್ಕಂಥದ್ದು ಗಂಡಸರಿಗೆ. ಕಾರಣ ಏನು ಅಂತಂದರೆ, ಹೆಣ್ಣು ಮಕ್ಕಳಿಗೆ ಒಂದು ವಯಸ್ಸಿನ ನಂತರದಲ್ಲಿ, ಶಾಸ್ತ್ರೀಯವಾದ ಮಾತು, ತಪ್ಪಾಗಿ ತಗೋಬೇಡಿ ಮತ್ತೆ ನಾನು ಹೇಳ್ತಿರೋ ಮಾತನ್ನು, ಹೆಣ್ಣು ಮಕ್ಕಳಿಗೆ ಬುದ್ಧಿ ಪ್ರಧಾನ ಅಲ್ವಂತೆ. ಹೆಣ್ಣು ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಇದರ ಅರ್ಥವನ್ನು, ಬುದ್ಧಿ ಇಲ್ಲ ಅಂತಂದರೆ ಬೇರೆ ಥರ ತಗೋಬೇಡಿ. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳು ಭಾವನಾ ಜೀವಿಗಳು. ಅವರಿಗೆ ಮನಸ್ಸೇ ಪ್ರಧಾನವೇ ಹೊರತು ಬುದ್ಧಿ ಪ್ರಧಾನ ಅಲ್ಲ. ಬುದ್ಧಿ ಅಂತಂದರೆ ತರ್ಕ ಅಂತ, ಲಾಜಿಕ್ ಅಂತ. ಅಲ್ಲಿ ಯಾವುದೇ ರೀತಿಯ ಭಾವನೆಗಳಿಗೆ, ಎಮೋಷನ್ಸ್ಗಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಅತಿ ಬೇಗ ನಿಷ್ಠೆ ಅನ್ನುವಂಥದ್ದು ಮೈಗೂಡುತ್ತದೆ. ಮಕ್ಕಳನ್ನು ಸಾಕಲಿಕ್ಕೆ ತರ್ಕ ಬಂದರೂ ಬರೋದಿಲ್ಲ. ಒಂದು ತಾಯಿ ಆಗಬೇಕು ಅಂತಂದರೆ ಆಕೆ ಭಾವನಾತ್ಮಕವಾಗಿ ಇರಬೇಕಾಗ್ತದೆ. ಮತ್ತು ದೇವತಾ ಶಕ್ತಿ ಚೈತನ್ಯಗಳು ಭಾವನೆಗಳಿಗೆ ಒಲಿಯುವಂಥದ್ದೇ ಹೊರತು ತರ್ಕಕ್ಕೆ ಒಲಿಯುವಂಥದ್ದಲ್ಲ. ಹಾಗಾಗಿ ಭಾವನಾ ಪ್ರಧಾನ ಜೀವಿಯಾಗಿರ್ತಕ್ಕಂಥ ಹೆಣ್ಣು ಎಂಥದ್ದೇ ಸ್ಥಿತಿಯಲ್ಲಿದ್ದರೂ ಕೂಡ ಅವಳು ಭಾವನಾತ್ಮಕವಾಗಿ ದೇವತಾ ಶಕ್ತಿಗಳ ಜೊತೆಗೆ ಅತಿ ಬೇಗ ತಾದಾತ್ಮ್ಯತೆಯನ್ನು ಹೊಂದುವ ಸಾಮರ್ಥ್ಯ ಅವಳಲ್ಲಿದೆ. ಮತ್ತೆ ಯಾಕೆ ಅವಳನ್ನು ದೂರ ಇಟ್ಟಿದ್ರು? ದೂರ ಇಟ್ಟಿದ್ದಲ್ಲ, ಅವಳಿಗೆ ಅದರ ಅನಿವಾರ್ಯತೆ ಇಲ್ಲ, ಬೇಡ ಅಂತ ಇಲ್ಲ. ಅವಳಿಗೆ ಸ್ವಯಂ ಅದಿದ್ದೇ ಇರುತ್ತೆ. ಅವಳು ಒಳಗಡೆ ಮೂರ್ತಿ ರೂಪವಾಗಿ ಅವಳ ಒಳಗಡೆಗೆ ಅದಿದೆ. ಪ್ರಕೃತಿ ತನ್ನಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಗಂಡಿನಲ್ಲಿ ಇಡಲೇ ಇಲ್ಲ. ಗರ್ಭಧಾರಣೆಯಿಂದ ಹಿಡಿದು ಆ ಶಿಶುವನ್ನು ಒಂದು ಪ್ರಜೆಯನ್ನಾಗಿ ಮಾಡುವಲ್ಲಿವರೆಗಿನ ಕನಿಷ್ಠ 6 ವರ್ಷಗಳ ಕಾಲ ಆಕೆ ಎಷ್ಟು ಸಮಾಧಾನವಾಗಿರಬೇಕಾಗುತ್ತೆ. ಗುರುಗಳೇ, ನೀವು ಯಾವುದೇ ಮಹಾಪುರುಷನ ಇತಿಹಾಸವನ್ನು ಓದಿದಾಗ ನಿಮ್ಗೆ ಪ್ರಧಾನವಾಗಿ ಆ ಮಹಾಪುರುಷ ಅಥವಾ ಮಹಿಳೆಯನ್ನ ತಿದ್ದುವಲ್ಲಿ ಓರ್ವ ಅಮ್ಮನ ಪಾತ್ರ ಇರುತ್ತೆ ಅಥವಾ ಅಜ್ಜಿಯ ಪಾತ್ರ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಒಬ್ರು ಪ್ರಾಜ್ಞರು ಹೇಳಿದಂಥ ಮಾತನ್ನ ಇಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೆಣ್ಮಕ್ಳು ಹೀಗಿರ್ಬೇಕು, ಹಾಗಿರ್ಬೇಕು, ಕಟ್ಪಾಡುಗಳು ಮತ್ತೆ ತುಂಬಾ ಸಂಸ್ಕಾರದ ಕುರಿತಾಗಿ ಹೆಚ್ಚು ಆಕೆಗೆ ಹೇಳಲಾಗತ್ತೆ. ಮತ್ತೆ ನೀವೇ ಹೇಳಿದಾಗೆ ತೀರ್ಥಸ್ನಾನದ ಅವಶ್ಯಕತೆ. ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಗುರು ಸರಿ ಇರ್ಬೇಕು ಅನ್ನೋ ಕಾರಣಕ್ಕೆ ತಾಯಿಗೆ ಹೆಚ್ಚು ಪ್ರಾಧಾನ್ಯತೆ ಪೂಜೆ ವಿಚಾರದಲ್ಲಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಕಟ್ಟುಪಾಡುಗಳು ಹೆಣ್ಣಿಗಿಲ್ಲ, ಜವಾಬ್ದಾರಿಗಳು ಜಾಸ್ತಿ. ಕಾರಣ ಏನು ಅಂದ್ರೆ, ಒಂದು ಕುಟುಂಬ ನಿಲ್ಲಬೇಕು ಅಂದರೆ ಹೆಣ್ಣೇ ಪ್ರಧಾನ, ಒಂದು ವಂಶ ನಿಲ್ಲಬೇಕು ಅಂದ್ರೂ ಕೂಡ ಹೆಣ್ಣೇ ಪ್ರಧಾನ.
ಯಾಕೆಂದರೆ ಆ ವಂಶಕ್ಕೆ ಉತ್ಪತ್ತಿಯನ್ನು ಮಾಡಿಕೊಡ್ತಕ್ಕಂಥವಳು ಅವಳು, ಮುಂದಿನ ಪ್ರಜೆಗಳನ್ನು ಕೊಡ್ತಕ್ಕಂಥವಳು ಅವಳು. ಹೀಗೆಲ್ಲ ಹೇಳಿ ಹೆಣ್ಮಕ್ಳನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಹೆಣ್ಣು ಮಕ್ಕಳನ್ನು ಯಾರೂ ಎಕ್ಸ್ಪ್ಲಾಯ್ಟ್ ಮಾಡಲಿಲ್ಲ. ಒಂದು ಹಂತದಲ್ಲಿ ಕೆಲವು ಮನೆಗಳಲ್ಲಿ ಗಂಡು ಜೀವಗಳಿಂದ ಹೆಣ್ಣಿಗೆ ಅನ್ಯಾಯ ಆಗಿದ್ದು ಸತ್ಯ. ಇದನ್ನು ಒಪ್ಪಿಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ದ್ವಂದ್ವಕ್ಕೆ ಅವಕಾಶ ಇಲ್ಲ. ಆಗಿದೆ, ಎಷ್ಟೋ ಮನೆಗಳಲ್ಲಿ ಹೆಣ್ಣಿನ ಮೇಲೆ ದಬ್ಬಾಳಿಕೆ ಆಗಿದೆ, ವರ್ತನೆಗಳಾಗಿದೆ, ದುರಾಚಾರ ದುರಾಕ್ರಮಗಳಾಗಿದೆ, ಇವತ್ತಿಗೂ ನಡೀತಾ ಇದೆ. ಖಂಡಿತ ಸತ್ಯ. ಪರ್ಸೆಂಟೇಜ್ ವೈಸ್ ಯೋಚನೆ ಮಾಡ್ತಾ ಹೋದ್ರೆ ಇವತ್ತು ಹೆಣ್ಣು ಮಕ್ಕಳು ಅದನ್ನ ರಿವೆಂಜ್ ತೀರಿಸ್ಕೊಳ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ. ಇದನ್ನು ನಾವು ಮರಿಬಾರ್ದು. ಎಷ್ಟೋ ಸಂಸಾರಗಳಲ್ಲಿ ಹೆಣ್ಣಿನ ಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯ ಆಗಿದೆ. ಹಿಂದೆಲ್ಲ ನಾವು ನೋಡಿದ್ದೀವಿ, ವರದಕ್ಷಿಣೆ ಹಿಂಸೆಗೋಸ್ಕರವಾಗಿ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿದ್ರು, ಇವೆಲ್ಲ ನಾವು ಕೇಳಿದ್ದೇವೆ. ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಈಗ ಅವ್ರು ರಿವೆಂಜ್ ಅವ್ರು ತೀರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಮಜಾ ಏನಾಗಿದೆ ಅಂದರೆ, ಯಾವ ಕುಟುಂಬ ಈ ಹಿಂಸೆಯನ್ನು ಮಾಡುತ್ತೋ ಅವರಿಗೆ ವಾಪಸ್ ಅದು ರಿಪೀಟ್ ಆಗಬೇಕು ಅಂತಿಲ್ಲ. ಪಾಪಿ ಪ್ರದೇಶಗಳ ಮೇಲೆ ಇಲ್ಲ ಸಲ್ಲದ ಕೇಸುಗಳು ಇತ್ಯಾದಿಗಳನ್ನೆಲ್ಲ ಹಾಕಿ ಇತ್ತೀಚೆಗಷ್ಟೇ ವಿಚಾರಗಳನ್ನು ನಾವು ವಿಮರ್ಶೆ ಮಾಡೋದು ಕಷ್ಟ. ಆ ಘಟನೆ, ಗಂಡ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಏನೋ ಅನುಮಾನ ಅವರಿಗೆ, ಮನೆಗೆ ಬಂದ ತಕ್ಷಣ ಬಿಸಿ ಬಿಸಿ ಎಣ್ಣೆ ತೆಗೆದು ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಹೆಣ್ಮಕ್ಳು ಅಂದ್ರೆ ಸಮಾಧಾನದ ಪ್ರತೀಕ ಅಂತ ಇದ್ದಂತ ಕಾಲ ಯಾಕೋ ಬದಲಾಗ್ತಿದೆ. ಯಾಕಷ್ಟು ಒಂದ್ ರೀತಿಯ ಉದ್ವೇಗ ಮತ್ತು ಮನೆ ಅಂತ ಹೇಳಿದ್ರೆ ತಾತ್ಸಾರ, ಅನೈತಿಕ ಸಂಬಂಧಗಳು ಬಹಳ ಹೆಚ್ಚುತ್ತಾ ಇದೆ. ಕಾರಣ ಏನು? ಅದೇ ಹೇಳಿ ಗುರುಗಳೇ. ಕಾರಣ ಏನು ಅಂತಂದ್ರೆ, ಭಾವನೆಗಳಿಗಿಂತಲೂ ಹೆಚ್ಚು ಫ್ಯಾಷನ್ ಹಿಂದೆ ಹೋಗಿದ್ದಾರೆ. ಅವರಿಗೆ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ, ನಮ್ಮ ಈ ವಿಡಿಯೋ ನೋಡಿದವರು ಅನೇಕ ಜನ ಹೆಣ್ಮಕ್ಳಿಗೆ ನನ್ನ ಮೇಲೆ ಸಿಟ್ಟು ಕೂಡ ಬರ್ಬೋದೇನೋ, ಆದರೆ ನೈತಿಕತೆ ಅಥವಾ ನಿಷ್ಠೆ ಅಥವಾ ಜೀವನದ ಉದ್ದೇಶ ಇತ್ಯಾದಿಗಳು ಎಲ್ಲದಕ್ಕಿಂತಲೂ ಹೆಚ್ಚು ಇವತ್ತು ಬೇಕಾಗಿರೋದು ಎರಡೇ. ಹೆಣ್ಣು ಮಕ್ಕಳಿಗೆ ಇವತ್ತಿನ ಜನ್ರೇಷನ್ನಲ್ಲಿ ಅಥವಾ ಇವತ್ತಿನ ಪರಿಸ್ಥಿತಿಯಲ್ಲಿ ಸಂಸಾರ ನಿರ್ವಹಣೆ ಅಥವಾ ಜವಾಬ್ದಾರಿ ಇತ್ಯಾದಿ ಎಲ್ಲಕ್ಕಿಂತ ಹೆಚ್ಚು ಇವತ್ತಿನ ಹೆಣ್ಣು ಮಕ್ಕಳಲ್ಲಿ ಬಹುತೇಕ ಮಂದಿ 80%, 80-20 ಅಂತ ತಗೊಳ್ಳೋದಾದ್ರೂ ಅಥವಾ ಇನ್ನೂ ಹೆಚ್ಚು ತಗೋಬೋದೇನೋ ಗೊತ್ತಿಲ್ಲ, ಆದರೆ ಜವಾಬ್ದಾರಿ, ನಿಷ್ಠೆ, ನಿಯತ್ತು ಇತ್ಯಾದಿಗಳಿಗಿಂತಲೂ ಹೆಚ್ಚಿನದಾಗಿ ಇವತ್ತು ಹೆಣ್ಣುಮಕ್ಕಳು ಹಣ ಮತ್ತು ಮೋಜು ಮಾಡೋದು, ಈ ಎರಡಕ್ಕೆ ಕೊಡುವ ಪ್ರಾಶಸ್ತ್ಯವನ್ನು ಉಳಿದ ಯಾವುದಕ್ಕೂ ಕೊಡ್ತಾ ಇಲ್ಲ 80%ನಷ್ಟು ಹೆಣ್ಣು ಮಕ್ಕಳು. ಇದೇ ಮೂಲ ಕಾರಣದಿಂದಾಗಿ ಇವತ್ತು ಸಂಸಾರ ವ್ಯವಸ್ಥೆ ಹಾಳಾಗ್ತಿದೆ, ಸಾಮಾಜಿಕ ವ್ಯವಸ್ಥೆ ಹಾಳಾಗ್ತಿದೆ ನಮ್ಮ ದೇಶದಲ್ಲಿ. ಯಾಕೆ ಅಂತಂದರೆ ಇದೆಲ್ಲರೂ ಪಾಶ್ಚಿಮಾತ್ಯ ಪ್ರಭಾವ, ಅದು ಇದು ಮತ್ತೊಂದು ಮಗದೊಂದು ಹೇಳಲ್ಲ ಹೇಳ್ತಾರೆ. ಯಾವ ಪ್ರಭಾವ ಏನೇ ಬರಲಿ, ಈ 10 ಜನ ಹೆಂಡ ಕುಡಿಯೋರ ಮಧ್ಯದಲ್ಲಿ ಒಬ್ಬ ಕೂತರೆ ಕ್ರಮೇಣ ಅವನಿಗೆ ಕುಡಿಯೋದು ಅಭ್ಯಾಸ ಆಗುತ್ತೆ. ಅಲ್ಲ ಗುರುಗಳೇ, ಇಡೀ ಪ್ರಪಂಚದಲ್ಲಿ ಕೆಟ್ಟಪ್ಪ ಸಿಗ್ಬೋದು, ಕೆಟ್ಟಮ್ಮ ಸಿಗ್ಲಿಕ್ಕೆ ಸಾಧ್ಯವೇ ಅಂತ ಹೇಳೋರು. ಆದರೆ ಈಗ ನೋಡಿ, ತನ್ನ ಒಂದು ಸ್ವಾರ್ಥಕ್ಕಾಗಿ ತನಗೆ ಯಾರ್ದೋ ಜೊತೆ ಅಫೇರ್ ಇದೆ ಅನ್ನೋ ಕಾರಣಕ್ಕಾಗಿ ಮಗು ಒಂದನ್ನ ನಡು ಬೀದಿಯಲ್ಲಿ ಬಿಟ್ಟು ಹೋಗಿರುವಂಥದ್ದು, ಇವೆಲ್ಲವನ್ನ ನೋಡ್ಬೇಕು. ಮತ್ತೆ ಮಕ್ಕಳನ್ನ, ಹುಟ್ಟಿರುವಂತ ಮಗುವನ್ನೇ ಸಾಯಿಸಿ ಎಲ್ಲೋ ತಂದು ಬಿಸಾಕೋದು ಸತ್ಯ. ಇದೇನ್ ಕಲಿಯ ಪ್ರಭಾವವಾ? ಹೇಗೆ? ಕಲಿಯ ಪ್ರಭಾವ ಅಂತಲ್ಲ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತೇಳಿ ಆ ಕೆಲಸಗಳನ್ನು ಮಾಡ್ತಕ್ಕಂಥ ಹೆಣ್ಣೆ ಆಗಲಿ ಗಂಡೆ ಆಗಲಿ, ದುಷ್ಟ ಸ್ವಭಾವ ದುರ್ಬುದ್ಧಿ ಅನ್ನೋದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಲಿಂಗಭೇದ ಮಾಡೋದಿಲ್ಲ, ಯಾರಿಗೆ ಬೇಕಾದರೂ ಬರಬಹುದು. ಆದರೆ ಗಂಡಿಗೆ ಆ ದುರ್ಬುದ್ಧಿ ಬಂದರೆ ಸಮಾಜದ ಮೇಲೆ ದೊಡ್ಡ ಮಟ್ಟದ ಅಪಾಯವನ್ನು ಮಾಡೋದಿಲ್ಲ. ಯಾಕೆಂದರೆ ಗಂಡಿನಿಂದಾಗಿ ಯಾವುದೇ ಸಮಾಜ ನಿರ್ಮಾಣ ಆಗೋದಿಲ್ಲ, ಹೆಣ್ಣಿನಿಂದಾಗಿ. ನಾನೊಬ್ಬ ಗಂಡಸಾಗಿ ಈ ಮಾತನ್ನು ಓಪನ್ ಆಗಿ ಹೇಳ್ತೀನಿ, ಗಂಡಿನಿಂದಾಗಿ ಯಾವುದೇ ಸಮಾಜ ನಿರ್ಮಾಣ ಆಗೋದಿಲ್ಲ. ಸಮಾಜ ನಿರ್ಮಾಣ ಆಗೋದು, ನಿರ್ವಹಣೆ ಆಗೋದು, ಉಳಿಯೋದು, ಬೆಳೆಯೋದು ಎಲ್ಲವೂ ಕೂಡ ಕೇವಲ ಹೆಣ್ಣಿನಿಂದ ಮಾತ್ರ ಸಾಧ್ಯ. ಇವತ್ತು ನಮ್ಮ ಭಾರತೀಯ ಸಮಾಜ, ಅದರಲ್ಲೂ ವಿಶೇಷವಾಗಿ ನಮ್ಮ ಹಿಂದೂ ಸಮಾಜ ಇಷ್ಟು ದಿವಸ ನಿಂತಿದ್ದಕ್ಕೆ ಕಾರಣ ಮಹಾ ತ್ಯಾಗಜೀವಿಗಳಾಗಿರ್ತಕ್ಕಂಥ ನಮ್ಮ ತಾಯಂದಿರು ಹೆಣ್ಣು. ಆ ಹೆಣ್ಣುಗಳೆಲ್ಲರೂ ಕೂಡ ಆ ಕಾಲದಲ್ಲಿ ಅವರಿಗಾಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ದುಃಖ ಇರ್ಬೋದು, ಕಷ್ಟ ಇರ್ಬೋದು, ಒಟ್ಟಾರೆ ಬಡತನವೋ ಮತ್ತೊಂದು ಮಗದೊಂದು ಎಲ್ಲವನ್ನು ಸಹಿಸಿಕೊಂಡು ಮೂಗೆತ್ತಿನಾಗೆ ಸಂಸಾರವನ್ನು ನಿಲ್ಲಿಸಬೇಕು, ಮಕ್ಕಳನ್ನು ಬೆಳೆಸಬೇಕು, ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಬೇಕು ಇತ್ಯಾದಿ ಒಂದು ಗಟ್ಟಿಯಾದ ನಿಲುವಿತ್ತು ಅವರಿಗೆ. ಸಂಕಟಗಳನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂತಹ ಮನಸ್ಥಿತಿ ಇತ್ತು. ಇವತ್ತು ಕಾರಣ ಏನು? ಅದಕ್ಕೆ ಆ ಒಂದು ಸಾಮರ್ಥ್ಯ ಅವರಲ್ಲಿ ಇದ್ದಿದ್ದಕ್ಕೆ ಕಾರಣ ಏನು ಅಂದರೆ, ಅವರು ದೈವಿಕವಾದ ಚಿಂತನೆಯಲ್ಲಿ ಇರ್ತಿದ್ರು. ಅವರ ಚಿಂತನೆಗಳೆಲ್ಲದಕ್ಕೂ ಅದೇ ತಳಪಾಯ, ಇದು ಗುಟ್ಟು.
ಕಾರಣ ಏನು ಅಂದರೆ ಅವತ್ತಿನ ಹೆಣ್ಣು ಮಕ್ಕಳು ಬಾಯಲ್ಲಿ ಬರ್ತಾ ಇದ್ದಿದ್ದು ಶಿವ, ರಾಮ, ಕೃಷ್ಣ, ಗೋವಿಂದ ಈ ನಾಮ ಬರ್ತಾ ಇತ್ತು. ಇವತ್ತು ಉಲ್ಲಾಸದ ಹೂಮಳೆ ಅಂತ ಹೇಳ್ತಕ್ಕಂಥ, ಅಂದರೆ ಉದಾಹರಣೆಗೆ ಹೇಳ್ತಿರೋದು, ಅದನ್ನು ಹಾಗೆ ತಗೊಳ್ಬೇಡಿ. ಮತ್ತೆ ಇವತ್ತಿನ ಹೆಣ್ಣು ಮಕ್ಕಳ ಬಾಯಲ್ಲಿ ಸಿನಿಮಾ ಹಾಡುಗಳು, ಕೆಟ್ಟ ಬೈಗುಳುಗಳು ಜಾಸ್ತಿ ಬರ್ತದೆಯೇ ಹೊರತು ದೇವತಾ ನಾಮಸ್ಮರಣೆ ಬರೋದಿಲ್ಲ. ಯಾವ ಹೆಣ್ಣು ಅಥವಾ ಗಂಡು, ಲಿಂಗಭೇದ ಅಗೇನ್ ಮತ್ತು ಇಲ್ಲೂ ಕೂಡ ಇಲ್ಲ, ಯಾರಿಗೆ ಪರಮಾತ್ಮ ಚಿಂತನೆ, ಭಗವಂತನ ನಾಮ ನಾಲಿಗೆಯಲ್ಲಿ ಸದಾಕಾಲ ಬರುತ್ತೆ ಅಥವಾ ಆಗಾಗಲಾದರೂ ಕನಿಷ್ಠ ಬರುತ್ತೆ ಅಂದರೆ ಅವರು ಆಲ್ಮೋಸ್ಟ್ ಆಲ್ ಕೆಟ್ಟ ದಾರಿಗೆ ಹೋಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ, ಬರೋದಿಲ್ಲ. ಅದನ್ನು ತಪ್ಪಿಸುತ್ತೆ ಆ ದೈವಶಕ್ತಿ. ಅಪ್ಪಿ ತಪ್ಪಿ ಹೋಗ್ತಕ್ಕಂಥ ಪ್ರಸಂಗ ಬಂದರೂ ಕೂಡ ತತ್ಕ್ಷಣದಲ್ಲಿ ಯೂಟರ್ನ್ ಹೊಡ್ತಾರೆ. ಮತ್ತೆ ಇನ್ನೊಂದು, ಹೆಣ್ಣು ಮಕ್ಕಳು ಪ್ರತಿ ತಿಂಗಳೂ ಸಹ ಆಕೆ ಹೊರಗಡೆ ಕೂರ್ತಕ್ಕಂಥ ಒಂದು ಸಿಸ್ಟಮನ್ನು ಪ್ರಕೃತಿ ಅವರ ದೇಹದಲ್ಲಿ ಇಟ್ಟಿದೆ. ಹಾಗಾಗಿ ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ, ಯಾವುದಾದರೂ ಒಂದು ರೀತಿಯಿಂದ ಶರೀರವನ್ನು ಅವರು ಮೈಲಿಗೆ ಮಾಡಿಕೊಂಡಿದ್ದರೂ ಕೂಡ ಈ ಋತುಚಕ್ರ ನಂತರದಲ್ಲಿ ಶರೀರ ಸಂಪೂರ್ಣ ಶುದ್ಧಿ ಆಗುತ್ತೆ. ಬ್ರಹ್ಮಹತ್ಯಾದಿ ಮಹಾಘೋರ ದೋಷವಿದ್ದರೂ ಕೂಡ ಎಲ್ಲವೂ ಕೂಡ ಒಂದು ಋತುಸ್ನಾನದ ಬಳಿಕ ಸಂಪೂರ್ಣ ಆಕೆ ಶುದ್ಧಿ, ಆಕೆಯನ್ನು ಪುನಃ ಮತ್ತೆ ಹಳೆಯ ರೀತಿಯಲ್ಲಿಯೇ ಅವಳನ್ನು ನಾವು ಬಾಳಿಸಬಹುದು ಅಂತ ಶಾಸ್ತ್ರಾಧಾರ ಇದೆ. ಆದರೆ ದೇಹವನ್ನು ಬದಲಾಯಿಸ್ತೀವಿ ಅಥವಾ ಶುದ್ಧಿ ಆಗ್ಬಿಡ್ತದೆಯಪ್ಪ, ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಅನಾಹುತ, ಮಾನಸಿಕವಾಗಿ ಅವರು ಹೋಗಿರ್ತಕ್ಕಂಥದ್ದು ಸಾವಿರಾರು ಮೈಲಿಗಳ ದೂರ ಎಲ್ಲದರಿಂದ ಮಾನ, ಮರ್ಯಾದೆ, ಸಂಸ್ಕೃತಿ, ಶಿಷ್ಟಾಚಾರ, ಸಂಪ್ರದಾಯ ಅಥವಾ ಆಚಾರ ವಿಚಾರ ಇದೆಲ್ಲವನ್ನು ತ್ಯಾಗ ಮಾಡಿ ಮಾನಸಿಕವಾಗಿ ಸಹಸ್ರಾರು ಮೈಲಿಗಳ ದೂರ ಹೋದ ನಂತರದಲ್ಲಿ ವಾಪಸ್ ಬರೋದು ಹೇಗೆ? ಬಹುಶಃ ಹೆಣ್ಮಕ್ಳು ಯಾರು ಅನ್ಯತಾ ಭಾವಿಸೋದಿಲ್ಲ ಗುರುಗಳ ಮಾತಿಗೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಯಾಕಂದರೆ ನಿಯತ್ತಾಗಿ ಮನೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು, ಸಮರ್ಪಣಾ ಭಾವ ಇರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಕಿರುಕುಳಕ್ಕೆ ಒಳಗಾಗಬಾರ್ದು. ಇನ್ನೊಂದು ಮಾತು ನಾನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ ಮಧ್ಯ, ದಯವಿಟ್ಟು ಯಾರು ತಪ್ಪಾಗಿ ಭಾವಿಸುವಂಥದ್ದಲ್ಲ ಇದು. ನೋಡಿ, ನಮ್ಮಲ್ಲಿ ಈ ಹೆಣ್ಣು ಮಕ್ಕಳನ್ನು ಆ ಪೂಜ್ಯತೆ ಇತ್ಯಾದಿಗಳನ್ನೆಲ್ಲ ಮಾಡಿ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಅವರನ್ನು ಹಿಂಸೆ ಮಾಡಿ ಅವರನ್ನೊಂದು ಮೂಲೆಯಲ್ಲಿ ಕೂರಿಸ್ಬಿಟ್ಟು ಹೊಸ್ತಿರು ಒಳಗೇ ಇವರ ಜಾಗ ಅನ್ನೋ ರೀತಿಯಲ್ಲಿ ಮಾಡಿ ಹೆಣ್ಮಕ್ಳ ಜೀವನ ಬರ್ಬಾದ್ ಮಾಡಿದ್ರು ಅಂತೇಳಿ ಹೇಳ್ತಾರಲ್ಲ. ಆವತ್ತು ಸಂಸಾರ ಹೇಗಿದ್ದು, ಸಂಸಾರಗಳು ಹೇಗಿದ್ದು ಅಂದರೂ 20% ಹೆಣ್ಮಕ್ಳಿಗೆ ನೋವಾಗಿದೆ, ತೊಂದರೆನೂ ಆಗಿದೆ. ನಾವು ಅದನ್ನು ಒಪ್ಕೊಳ್ಳೇಬೇಕು. ಗಂಡಸರ ಒಂದು ಆಕ್ರಮಣದಿಂದಾಗಿ ನಡೆದಿದೆ, ಅದನ್ನು ಖಂಡಿತ ಒಪ್ಕೊಳ್ಳೇಬೇಕು. ಆದರೆ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇವತ್ತೇನಾಗಿದೆ, ಇವತ್ತು ಜವಾಬ್ದಾರಿ ಬೇಡ, ಉಳಿದೆಲ್ಲದೂ ಬೇಕು. ಹಿಂದೆ ಏನಿಲ್ಲದೆ ಇದ್ರೂ ಚಿಂತೆ ಇಲ್ಲ, ನನ್ನ ಒಂದು ಹೆಣ್ಣಾಗಿ ನಾನು ಬಂದಿದ್ದೇನೆ ಈ ಪ್ರಪಂಚಕ್ಕೆ. ಹಾಗಾಗಿ ವ್ಯತ್ಯಾಸ ಏನು ಅಂತಂದರೆ, ಅವತ್ತು ಪೂಜ್ಯತೆ ಇತ್ತು, ಇವತ್ತು ಬೆಲೆ ಇದೆ. ಅರ್ಥ ಮಾಡ್ಕೊಳ್ಬೇಕು ಜನ, ನನ್ನ ಕೈ ಬೆರಳು ನೋಡ್ರೆ ಗೊತ್ತಾಗುತ್ತೆ. ಆವತ್ತು ಪೂಜ್ಯತೆ ಇತ್ತು, ಇವತ್ತು ಬೆಲೆ ಇದೆ, ಅಷ್ಟೆ. ಹಾಗಾಗಿ ಹೆಣ್ಣನ್ನ ದೇವರಿಗೆ, ನದಿಗಳಿಗೆ, ನಮ್ಮ ನಾಡ ತಾಯಿ, ಹಾಗೆ ದೇಶದ ಭಾರತ ಮಾತೆ ಹೀಗೆಲ್ಲ ಹೇಳಲಾಗತ್ತೆ, ಭೂದೇವಿ ಅಂತ ಕೂಡ ಹೇಳಲಾಗತ್ತೆ. ಯಾಕೆ ಅಂದ್ರೆ ಅವಳಿಂದಲೇ ಎಲ್ಲವೂ ಅನ್ನೋದ್ರಿಂದ ನಾವು ಯಾರನ್ನ ಮದುವೆ ಆಗಿರ್ತೀವಿ ನಿಷ್ಠೆಯಿಂದ ಇರ್ತಾ ನಮ್ಮ ಮಕ್ಕಳ ಒಂದು ಮಾರ್ಗಕ್ಕೆ ಸರಿ ದಾರಿಯಲ್ಲಿ ಗುರುವಾಗಿ ನಿಲ್ಲೋದು ನಮ್ಮ ಕರ್ತವ್ಯ. ಎಲ್ಲವೂ ಬೇಕು, ಎಲ್ರಿಗೂ ಅವ್ರದೇ ಆದಂತಹ ಒಂದು ಜೀವಿಸೋ ಹಕ್ಕಿದೆ. ಆದ್ರೆ ಎಲ್ಲೇ ಮೀರಿ ನಡಿಬಾರ್ದು ಅನ್ನೋದನ್ನ ಕೂಡ ಯಾರೂ ಮರಿಬಾರ್ದು. ಸಂಸ್ಕಾರವಂತರಾಗಿ ಬಾಳಿದಾಗ ಮಾತ್ರ ಜೀವನದಲ್ಲಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ. ಕ್ಷುಲ್ಲಕ ಕಾರಣದಿಂದ ಮನಸ್ಸು ನೋಯಿಸ್ಕೊಂಡು ಆಚೆ ಹೋಗಿ ಇನ್ನೆಲ್ಲೋ ಸಂಗಾತಿಯನ್ನ ಹುಡುಕಿದಂತಹ ಹುಡುಗ ಮತ್ತು ಹುಡುಗಿ ಇಬ್ಬರ ಜೀವನವೂ ಕೂಡ ಮಾರಕವಾಗಿಯೇ ಪರಿಣಮಿಸುತ್ತೆ. ಸಿದ್ಧಾರೂಢರ ಒಂದು ಬಾಲ್ಯ ಮತ್ತು ಹೇಗೆ ಅವರು ಬಂದರು, ಹುಬ್ಬಳ್ಳಿಯ ಒಂದು ಶ್ರೀಮಠದಲ್ಲಿ ಬಂದು ಸೇರಿದ್ರು ಅಂತ ತಾವು ತಿಳಿಸ್ಕೊಡ್ತಿದ್ವಿ. ಇನ್ನು ಗುರುಗಳ ದರ್ಶನಕ್ಕೆ ಹೋದಾಗ ನಾವು ಹೇಗೆ ಹೋಗಬೇಕು, ಏನನ್ನ ಬೇಡಬೇಕು ಮತ್ತು ಏನಾದರೂ ತೆಗೆದುಕೊಂಡು ಹೋಗ್ಬೇಕಾ, ಅಥವಾ ಇಂತಹ ಮಠಗಳಿಗೆ, ಮಠಮಾನ್ಯಗಳಿಗೆ ಹೋಗುವಾಗ ಹಿರಿಯರೊಬ್ರು ಒಂದು ಮಾತನ್ನ ಹೇಳಿದ್ರು. ಹಿಂದೆಲ್ಲ ಮನೆಯಿಂದ ಆಚೆ ಹೋಗುವಾಗ ತೀರ್ಥಕ್ಷೇತ್ರಗಳಿಗೆ ಬಹಳ ದಿನಗಳ ಕಾಲ ಹೋಗುವಂತ ಸಂದರ್ಭದಲ್ಲಿ ಮಕ್ಕಳಿಗೆ ತಂದೆ ತಾಯಿ ಹೇಳಿ ಹೋಗೋರಂತೆ, ಏನಂತ, ಹೇ ಮನೆ ಮಠ ಜೋಪಾನ, ಮನೆ ಮಠದ ಕಡೆ ಗಮನ ಇರ್ಲಿ ಅಂತ. ಮನೆ ಹೌದು ನಾವಿರ್ತೀವಿ, ಮಠದ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ರು. ಅಂದ್ರೆ ಅರ್ಥ ಮಠದ ಜವಾಬ್ದಾರಿ ಕೂಡ ಸಾಮಾನ್ಯರದ್ದೇ, ಅಂದ್ರೆ ಶಿಷ್ಯ ವರ್ಗದವರದ್ದೇ ಅಂತ. ಹಾಗಾಗಿ ನಾವು ಮಠಗಳಿಗೆ ಹೋದಾಗ ನಾವು ಏನನ್ನೂ ಬಯಸದೆ ಪ್ರತಿಫಲವಾಗಿ ಏನ್ ಕೊಡ್ಬೇಕಾಗತ್ತೆ.
ಈ ವಿಚಾರಕ್ಕೆ ಹೋಗೋಕ್ಕಿಂತ ಮೊದಲು ಒಂದು ಮಾತು ನಾನು ತಿಳಿಸ್ಬೇಕಿಲ್ಲಿ. ಹಿಂದಿನ ಆಚಾರ ವಿಚಾರ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ರಿಲೇಟೆಡ್ ಆಗಿ 1-2 ನಿಮಿಷ ಹೇಳ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ, ಈ ವಿಷಯಕ್ಕೆ ಬರೋಣ, ಸಿದ್ಧಾರೂಢರ ವಿಷಯಕ್ಕೆ. ಇಲ್ಲಿ ಏನಂತಂದರೆ, ಒಂದು ಹೆಣ್ಣಿನ ಬಗ್ಗೆನೇ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿ ತಗೊಳ್ತಾ ಇದ್ದೀವಿ ಅಂತಂದರೆ, ಇದು ಜೀವನ, ಇದು ಒಂದೇ ಜೀವನ ಅಲ್ಲ. ಈ ದೇಹ ಬಿಟ್ಟ ನಂತರದಲ್ಲಿ ಆ ಜೀವಕ್ಕೆ ಕೂಡ ಒಂದು ಗತಿ ಅನ್ನುವಂಥದ್ದಿದೆ. ಅದನ್ನು ಸದ್ಗತಿ ಅಥವಾ ದುರ್ಗತಿ ಅಂತ ನಾವು ಹೇಳ್ತೇವೆ. ಒಂದು ಮನೆಯನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಮನೆಗೆ ಸೇರಿದ ಹೆಣ್ಣಿಗೆ ಆ ಮನೆಯಲ್ಲಿ ಯಾವ ಸ್ಥಾನ ಸಿಗ್ತದೆಯೋ ಗೊತ್ತಿಲ್ಲ. ಸಿಕ್ಕಬಹುದು ಅಥವಾ 100ಕ್ಕೆ 90 ಭಾಗ ಸಿಗದೆ ಕೂಡ ಹೋಗ್ಬೋದು. ಈ ಮನೆಯ ಸೊಸೆಯಾಗಿ ಉಳಿಲಿಲ್ಲ, ಆ ಮನೆಯ ಸೊಸೆಯಾಗಿ ಸೇರಲಿಲ್ಲ. ಆ ಮನೆಯಲ್ಲಿ ಸೊಸೆ ಸ್ಥಾನ ಇಲ್ಲ, ಈ ಮನೆಯ ಸೊಸೆ ಸ್ಥಾನವನ್ನು ಕಳ್ಕೊಂಡ್ಲು. ಹಾಗಾಗಿ ಏನಾಯಿತು ಅಂದರೆ, ಈ ಮನೆಯಲ್ಲಿ ಹಿಂದೆ ತೀರಿ ಹೋದವರ ಹಿಂದೆ ಅವರನ್ನು ಕಳಿಸ್ಲಿಕ್ಕೆ ಅವಕಾಶ ಇಲ್ಲ. ಆವಾಗೇನಾಯಿತು, ಈ ದೇಹ ಇರುವ ತನಕ, ಜೀವ ಇರುವ ತನಕ ಏನೋ ಎಂಜಾಯ್ ಆಗ್ಬೋದು. ಆ ನಂತರದಲ್ಲಿ ಯಾರೂ ಕೂಡ ಅವರಿಗೆ ಒಂದು ಸದ್ಗತಿ ಉಂಟಾಗ್ತಕ್ಕಂಥ ಕರ್ಮವನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕೆ? ಕಾರಣ ಏನು ಅಂತಂದರೆ, ಮಕ್ಕಳಿಗೆ ತಾಯಿಯ ಮೇಲಿನ ಯಾವುದೇ ಒಂದು ವಾತ್ಸಲ್ಯವೋ ಮತ್ತೊಂದು ಉಳಿದಿರೋದಿಲ್ಲ. ಹಾಗಾಗಿ ಆ ಮಕ್ಕಳು ಆಕೆಗೆ ಕರ್ಮಾದಿಗಳನ್ನು ಮಾಡೋದಿಲ್ಲ, ಅಥವಾ ಎಲ್ಲೋ ಹೋಗಿ ಸತ್ತು ಹೋಗ್ತಾಳೆ, ಗೊತ್ತೇ ಆಗೋದಿಲ್ಲ, ಸತ್ತಳು ಅಂತಲೇ ಗೊತ್ತಾಗೋದಿಲ್ಲ ಎಷ್ಟೋ ಸಂದರ್ಭ. ಅಂಥ ಸಂದರ್ಭದಲ್ಲಿ ಅವರಿಗೆ ಸದ್ಗತಿಯನ್ನು ಉಂಟು ಮಾಡುವ ಏನು ಐಹಿಕ ಆ ಒಂದು ಆಮುಷ್ಮಿಕ ಕರ್ಮಗಳು ಅಥವಾ ಸಂಸ್ಕಾರ, ಅಂತ್ಯ ಸಂಸ್ಕಾರ ಅಂತ ನಾವೇನು ಹೇಳ್ತೇವಲ್ಲ, ಇದು ಸರಿಯಾಗಿ ನಡೀದೇ ಇದ್ದಾಗ ಈ ಥರದ ಕೆಲಸವನ್ನು ಮಾಡ್ತಕ್ಕಂಥವ್ರು ಗಂಡಸರಾದರೂ ಇದೇ ಅನ್ವಯಿಸುತ್ತೆ. ಬರೀ ಹೆಣ್ಮಕ್ಳಿಗಷ್ಟೇ ಅನ್ವಯಿಸೋದಿಲ್ಲ, ಗಂಡಸರಿಗೂ ಕೂಡ ಇದೇ ಅನ್ವಯಿಸುತ್ತೆ. ಯಾವಾಗ ಅವರ ಮುಂದಿನ ಸಂತತಿ ಅಂತಕ್ಕಂಥದ್ದು ಅವರಿಗೆ ಯೋಗ್ಯವಾದಂತಹ ಅಂತ್ಯೇಷ್ಟಿ ಸಂಸ್ಕಾರಗಳನ್ನು ಮಾಡುವುದಿಲ್ಲ, ಆವಾಗ ಈ ಕೆಲಸಗಳನ್ನು ಮಾಡಿದ ಅಥವಾ ಮನೆಯನ್ನು ಮುರಿದ ಗಂಡಸೇ ಆಗಲಿ ಅಥವಾ ಮನೆತನವನ್ನು ಮುರಿದ ಹೆಣ್ಣೇ ಆಗಲಿ ಅವರು ಅಂತರ್ಪಿಶಾಚಿಗಳಾಗ್ತಾರೆ. ಅವರಿಗೆ ಸದ್ಗತಿ ಅಂತಕ್ಕಂಥದ್ದು ಆಗೋದಿಲ್ಲ. ಇದು ಈ ವಿಷಯದಲ್ಲಿ ಸಾಕು. ಇಷ್ಟು ವಿಚಾರ ಬೇಕಾದಷ್ಟಿರುತ್ತೆ, ಸಾಕು. ಇನ್ನು ಸಿದ್ಧಾರೂಢ ಆ ಒಂದು ಸಂಸ್ಥಾನಕ್ಕೆ ಬಂದು ನಡ್ಕೊಳ್ತಕ್ಕಂತಹ ಭಕ್ತಾದಿಗಳಿಗೆ ಏನೇನು ಅನುಗ್ರಹ ಆಗ್ತದೆ ನೋಡಿ. ಗುಕಾರಸ್ತ್ವಂಧಕಾರೋ ಹಿ ರುಕಾರಸ್ತ ನಿರೋಧಕ ಅಂಧಕಾರ ನಿರೋಧತ್ವಾತು ಗುರುರಿತ್ಯಭಿಧೀಯತೆ, ಶಾಸ್ತ್ರಕಾರ ಹೇಳಿರೋ ಮಾತು. ಇನ್ನೂ ಒಂದು ಮಾತು ಹೇಳ್ತಾರೆ, ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇನ ಕಶ್ಚನ ತಸ್ಮಾತ್ ಸರ್ವ ಪ್ರಯತ್ನೇನ ಗುರು ಕೋಪಂನ ಕಾರಯೇತ್. 2 ವಿಚಾರಗಳನ್ನು ಹೇಳ್ತಾರೆ. ಏನಂತ ಅಂತಂದರೆ, ಪರಮಾತ್ಮ ಅಪ್ಪ ಆದರೆ ಗುರು ಅಮ್ಮ ಇದ್ದ ಹಾಗೆ. ಒಂದು ತಾಯಿಯಾದವಳು ಹೇಗೆ ಮಕ್ಕಳನ್ನು ಸರಿದಾರಿಗೆ ತರುವಂತಹ ಅಥವಾ ಮಕ್ಕಳ ಜೀವನವನ್ನು ನಿರೂಪಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಗುರುವಿಗೆ ಮಾತ್ರ ಇರ್ತಕ್ಕಂಥದ್ದು, ತಾಯಿಯ ಸಮಾನವಾಗಿ ಇನ್ನೊಬ್ಬ ವ್ಯಕ್ತಿ ಅಂತ ಭೂಮಿ ಮೇಲಿದ್ದರೆ ಅದು ಗುರು ಮಾತ್ರ. ಇದನ್ನು ಮಾತ್ರ ಮರಿಬಾರ್ದು ನಾವು. ಹಾಗಾಗಿ ಸಿದ್ಧಾರೂಢರ ಆ ಒಂದು ಮಠ ಇರಬಹುದು ಅಥವಾ ಯಾವುದೇ ಗುರುಕ್ಷೇತ್ರ ಇರಬಹುದು, ಹೋಗಬೇಕಾಗಿರ್ತಕ್ಕಂಥ ನಾವು ನಮ್ಮಲ್ಲಿ ಇಟ್ಕೊಳ್ಬೇಕಾದಂಥ ಮೊಟ್ಟ ಮೊದಲ ಒಂದು ಗುಣ ಏನು ಅಂದರೆ ಶರಣಾಗತಿ. ಅನೇಕರೇನು ಮಾಡ್ತಾರೆ, ಕ್ಷೇತ್ರಕ್ಕೆ ಹೋದಾಗ, ಮಠಮಾನ್ಯಗಳಿಗೆ ಹೋದಾಗ ತಮ್ಮ ಇನ್ಫ್ಲೂಯೆನ್ಸನ್ನು ಉಪಯೋಗಿಸ್ತಾರೆ. ಇದು ದೊಡ್ಡ ತಪ್ಪು. ನೆನ್ಪಿಟ್ಕೊಳ್ಬೇಕು, ನಾವಿದ್ದನ್ನು ಎಂದೂ ಮರಿಬಾರ್ದು. ಸೂರ್ಯನ ಮುಂದೆ ಆಗಲಿ, ಪ್ರಕೃತಿಯ ಮುಂದೆ ಆಗಲಿ, ನೀರು ಬೆಂಕಿಗಳ ಮುಂದೆ ಆಗಲಿ ಯಾವುದೇ ಇನ್ಫ್ಲೂಯೆನ್ಸ್ ಹೇಗೆ ನಡೆಯೋದಿಲ್ವೋ, ಅದು ಬೇಕಾದ್ರೆ ಅವನು ಪ್ರಧಾನಮಂತ್ರಿ ಆಗಿರಲಿ, ರಾಷ್ಟ್ರಪತಿ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಬೆಂಕಿಯೊಳಗೆ ಕೈ ಹಾಕಿದ್ರೆ ಸುಟ್ಟೇ ಸುಡುತ್ತೆ. ಅಂದ್ರೆ ನೀವು ಹೇಳೋದು ಕ್ಯೂನಲ್ಲಿ ಹೋಗೋದು ಬೇಡ ಅಂತ ಅಲ್ವಾ? ಇವ್ರು ಪ್ರತ್ಯೇಕವಾಗಿ ಹೋಗುವಂಥದ್ದು ಅಲ್ವಾ? ತಮಗೆ ಇವತ್ತು ಸ್ಥಾನ ಇದೆ, ಸ್ಥಾನಬಲ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕ್ಷೇತ್ರಕ್ಕೆ ಹೋಗಿ ದೊಡ್ಡಸ್ತಿಗೆ ಪ್ರದರ್ಶನ ಮಾಡ್ತಾರಲ್ಲ, ನಗು ಬರುತ್ತೆ. ಪರಿಸ್ಥಿತಿಗೆ ತಕ್ಕಂಥ ಕೆಲವು ಸಂದರ್ಭ, ಏನೋ ಕೈಯಲ್ಲಿ ಹಣಕಾಸು ಇದೆ, ನಾವು VIP ಟಿಕೆಟ್ ತಗೊಳ್ತೇವೆ, ಹೋಗ್ತೇವೆ, ಅಲ್ಲಿ ನಿಲ್ಲಕ್ಕಾಗೋದಿಲ್ಲ, ನಮ್ಮ ಶರೀರ ಕೋಆಪರೇಟ್ ಮಾಡೋದಿಲ್ಲ ಅಂದರೆ ಎಲ್ಲೋ ಒಂದು ಕಡೆಗೆ ಅದ್ರ ಬಗ್ಗೆ ನಾವು ಒಪ್ಪಬಹುದು. ಸಂಪೂರ್ಣವಾಗಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಒಪ್ಪಬಹುದು. ಒಟ್ಟಾರೆ ಇಲ್ಲಿ ಸಿದ್ಧಾರೂಢ ಕ್ಷೇತ್ರದಲ್ಲಿ ಪ್ರಧಾನವಾಗಿರತಕ್ಕಂಥದ್ದು 2, ಒಂದು ಜ್ಞಾನ ದಾಸೋಹ, ಮತ್ತೊಂದು ಅನ್ನದಾಸೋಹ. ಅನ್ನದ ದಾಸೋಹ ಅಂದರೆ ಹೊಟ್ಟೆ ತುಂಬ ಆಹಾರ ಸಿಗ್ತಕ್ಕಂಥದ್ದು, ಮತ್ತೊಂದು ಜ್ಞಾನ ದಾಸೋಹ ಅಂದರೆ ಬುದ್ಧಿಗೆ ಆಹಾರ ಸಿಗ್ತಕ್ಕಂಥದ್ದು. ಅನ್ನದಾಸೋಹ ತಾತ್ಕಾಲಿಕವಾಗಿರ್ತಕ್ಕಂಥ ಸುಖವನ್ನು ಕೊಡ್ತದೆ, ಆದರೆ ಜ್ಞಾನದಾಸೋಹ ಬುದ್ಧಿಗೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು, ಶಾಶ್ವತವಾದಂಥ ತೃಪ್ತಿಯನ್ನು ಕೊಡ್ತದೆ. ದೋಷ ಪರಿಹಾರ ವಿಭಾಗದಲ್ಲಿ ಈ 2 ವಿಚಾರದಲ್ಲಿ ಶಾರೀರಿಕವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ವೀಕ್ನೆಸ್ಸು, ಪುಷ್ಟಿ ಇಲ್ಲದೆ ಇರತಕ್ಕಂಥ ಸಂದರ್ಭ ಇದ್ದ ಪಕ್ಷದಲ್ಲಿ
ಇಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಆಹಾರವನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಿ ಬಂದಾಗ ದೈಹಿಕ ಪುಷ್ಟಿ, ಸಾಮರ್ಥ್ಯ ಮತ್ತು ಶಾರೀರಿಕವಾದಂತಹ ಆರೋಗ್ಯ ಸುಧಾರಣೆ ಅಂತಕ್ಕಂಥದ್ದು ಮೊದಲು ಸಿಗ್ತಕ್ಕಂಥ ಪರಿಹಾರ. ಎರಡನೇದು ಜ್ಞಾನ. ವೀಕ್ನೆಸ್ ಇರ್ತದೆ, ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ, ಭಯ ಇರ್ತದೆ, ಡಿಪ್ರೆಷನ್ ಇರ್ತದೆ, ಇತ್ಯಾದಿ ಬೇರೆ ಬೇರೆ ಬೌದ್ಧಿಕವಾದ ಅಥವಾ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥವರು ಹೋಗಿ ಶರಣಾಗತರಾಗಿ ಅಲ್ಲಿ ಸೇವಾದಿಗಳನ್ನು ಮಾಡಬೇಕು. ನೀಚ ಸೇವಾ ಅಂತ ಹೇಳ್ತಾರೆ. ಸೇವಾ ಕೈಂಕರ್ಯದಲ್ಲಿ ನೀಚತನವಾಗಿರ್ತಕ್ಕ ಅಂದರೆ ಕೆಳಮಟ್ಟದ ಸೇವೆಯನ್ನು ಮಾಡಲಿಕ್ಕೆ ಬರಬೇಕು. ಕೆಳಮಟ್ಟದ ಸೇವೆ ಅಂದರೆ ಯಾವುದು? ಕಸ ಗುಡಿಸೋದು, ನೆಲ ಒರೆಸೋದು, ಬಚ್ಚಲು ತೊಳೆಯೋದು, ಕೊಟ್ಟಿಗೆ ತೊಳೆಯೋದು, ಆಕಳುಗಳನ್ನು ಮೇಯಿಸೋದು, ತೊಳೆಯೋದು ಇತ್ಯಾದಿಗಳನ್ನೆಲ್ಲ ಮಾಡಿ ಸ್ವಚ್ಛವಾಗಿ ಇಡ್ತಕ್ಕಂಥದ್ದು. ಒಂದು ಕ್ಷೇತ್ರವನ್ನು ಸ್ವಚ್ಛವಾಗಿ ಇಡ್ತಕ್ಕಂಥದ್ದು ಕೆಳಮಟ್ಟದ ಒಂದು ಕೆಲಸ ಅಂತ. ಅಂದರೆ ಅತ್ಯಂತ ಮಿನಿಮಮ್ ಸೇವೆ ಅದು ಅಂತ, ಮ್ಯಾಕ್ಸಿಮಮ್ ಸೇವೆ ಅಲ್ಲ ಅದು. ನೀಚ ಅಂತಂದರೆ ಕ್ವಾಲಿಟಿ ಅಥವಾ ಕ್ಯಾರೆಕ್ಟರ್ನಲ್ಲಿ ಅಂತ ಅಲ್ಲ, ಅದು ಹಂತ ಅಂತ, ಕೆಳ ಹಂತದ ಸೇವೆ ಅಂತ ಅರ್ಥ. ಹಾಗಾಗಿ ಆ ರೀತಿಯ ಸೇವಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಎಲ್ಲ ರೀತಿಯಾದ ಬೌದ್ಧಿಕವಾದ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಸೇವೆ ಮಾಡಿ ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದರ ಸುಖ ಖುಷಿ ಗೊತ್ತು. ಸಿದ್ಧಾರೂಢರ ಒಂದು ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಬೇಡ್ತಾ, ಗುರುಗಳೇ ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ನೋಡೋಣ. ಸಿಂಹರಾಶಿಯಿಂದ ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಚಂದ್ರನ ಪ್ರವೇಶ ಸಿಂಹರಾಶಿಗೆ ಆದ ನಂತರದಲ್ಲಿ, ಅರ್ಥಾತ್ ಮಘ ನಕ್ಷತ್ರಕ್ಕೆ ಚಂದ್ರ ಪ್ರವೇಶವಾದ ನಂತರ ಇವತ್ತಿನ ದಿನ ಸಾಕಷ್ಟು ಅನುಕೂಲತೆಗಳನ್ನು ನೋಡಲಿಕ್ಕೆ ಅವಕಾಶ ಇರುತ್ತೆ. ಗಣಪತಿ ಆರಾಧನೆ ಬೇಕಾಗುತ್ತೆ. ಇವತ್ತು ಬೆಳಗಿನ ಹಂತದಲ್ಲೇ ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಗರಿಕೆಯಿಂದ ಅವನಿಗೆ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಮೊಸರು ಮತ್ತು ಸಕ್ಕರೆಯ ನೈವೇದ್ಯ ಬಹಳ ವಿಶೇಷ ಇವತ್ತು. ಹಾಗಾಗಿ ಮೊಸರು ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ನೈವೇದ್ಯ ಮಾಡಿದರೂ ಬರುತ್ತೆ, ಅಥವಾ ಪ್ರತ್ಯೇಕವಾಗಿ ಎರಡನ್ನು ಇಟ್ಟು ನೈವೇದ್ಯ ಮಾಡಿ ಆನಂತರ ಮಿಶ್ರಣ ಮಾಡಿ ಅದನ್ನು ಆಹಾರದ ಜೊತೆಯಲ್ಲಿ ಸ್ವೀಕಾರ ಮಾಡುವುದರಿಂದ ಇವತ್ತು ಸ್ವಲ್ಪ ಮಟ್ಟಿನ ಅನುಕೂಲತೆಗಳನ್ನು ಸಿಂಹರಾಶಿಯವರು ಆರೋಗ್ಯದಲ್ಲಿ ಕಾಣಲಿಕ್ಕೆ ಅವಕಾಶ ಇರುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮಾತ್ರ ಇವತ್ತು ಸ್ವಲ್ಪ ಬೇಸರವಾಗಬಹುದು. ಕಾರಣ ಏನು ಅಂತಂದರೆ, ಆರಂಭಿಕ ಹಂತದಲ್ಲಿ ಇವತ್ತು ಚೆನ್ನಾಗಿ ಆರಂಭವಾದ ದಿನ ಯಾಕೋ ಬರ್ತಾ ಬರ್ತಾ ಸ್ವಲ್ಪ ನಷ್ಟದ ಕಡೆಗೆ ಹೋಗ್ತಿದೆಯಲ್ಲ ಅಂತ ಅನಿಸಬಹುದು. ಆದರೆ ನಿಮ್ಮ ರಾಶ್ಯಾಧಿಪತಿ ಶುಭ ಸ್ಥಿತಿಯಲ್ಲಿದ್ದಾನೆ, ಚಿಂತೆ ಮಾಡೋದು ಬೇಡ. ಸ್ವಲ್ಪ ಮನಃಪೂರ್ವಕವಾಗಿ ವಿಕ್ರಮ ಸ್ಥಾನಾಧಿಪತ್ಯದೊಂದಿಗೆ ರಾಶ್ಯಾಧಿಪತಿ ಇರತಕ್ಕಂಥದ್ದಾದ್ದರಿಂದ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ, ಜಾಗ್ರತೆ ವಹಿಸಿ, ಅನವಶ್ಯಕವಾದ ಖರ್ಚುಗಳನ್ನು ತಪ್ಪಿಸಿದರೆ, ದುಂದು ವೆಚ್ಚಗಳನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ, ಹತೋಟಿಯಲ್ಲಿ ಇಟ್ಕೊಂಡ್ರೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಆಗುವಂಥ ನಷ್ಟಗಳನ್ನು ತಪ್ಪಿಸ್ಕೋಬೋದು. ಅದೇ ದೊಡ್ಡ ಲಾಭ ಅಲ್ವಾ? ಪ್ರಯತ್ನ ಮಾಡಿ. ಜೊತೆಯಲ್ಲಿ ಇವತ್ತು ನೀವು ಕೂಡ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ಕರ್ಮಸ್ಥಾನಾಧಿಪತಿ ಲಾಭಕ್ಕೆ ಬಂದಿದ್ದಾನೆ. ನಿಮ್ಮ ಲಾಭಾಂಶದಲ್ಲಿ ಸಾಕಷ್ಟು ವೃದ್ಧಿ ಆಗ್ತಕ್ಕಂಥ ಅವಕಾಶಗಳು ಕಾಣಿಸುತ್ತೆ. ಕೆಲಸ ಕಾರ್ಯಗಳಲ್ಲಿ ಲಾಭಗಳನ್ನು ಕೂಡ ನೋಡಬಹುದು. ಆಫೀಸ್ನಲ್ಲಿ ಕೂಡ ಒಂದು ಮುಕ್ತವಾದ ಅಥವಾ ಒಂದು ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ. ದ್ವಿತೀಯ ಸ್ಥಾನಾಧಿಪತಿ ರಾಶಿಯಲ್ಲಿರ್ತಕ್ಕಂಥದ್ದು, ಸಪ್ತಮಾಧಿಪತಿ ರಾಶಿಯಲ್ಲಿರ್ತಕ್ಕಂಥದ್ದು. ಕೌಟುಂಬಿಕವಾಗಿರ್ತಕ್ಕಂಥ ಸಮಾಧಾನ ಕೂಡ ಉಂಟು. ಚಂದ್ರಸ್ಥಿತಿ ಶುಭಕರವಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ಉಂಟು. ಆದರೂ ಸ್ವಲ್ಪ ಆತಂಕಮಯವಾಗಿರ್ತಕ್ಕಂಥದ್ದು, ರಾಹು ದೃಷ್ಟಿ ಇರ್ತಕ್ಕಂಥದ್ದು ಮತ್ತು ಶುಕ್ರನ ಹಸ್ತದೋಷ, ಈ 2 ಸಮಸ್ಯೆಗಳಿರೋದರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಪೂರ್ಣ ಸಮಾಧಾನವಿಲ್ಲದ ಸ್ಥಿತಿಯಾಗಿ ಕಾಣಿಸುತ್ತೆ. ಹಾಗಾಗಿ ಇವತ್ತು ಶಕ್ತಿ ಗಣಪತಿಯ ಉಪಾಸನೆ ಅನಿವಾರ್ಯತೆ ಕಾಣಿಸುತ್ತೆ. ಶಕ್ತಿ ಗಣಪತಿ ಅಂತಂದರೆ ತೊಡೆಯ ಮೇಲೆ ಶಕ್ತಿದೇವಿಯನ್ನು ಕೂರಿಸ್ಕೊಂಡಿರ್ತಕ್ಕಂಥ ಒಂದು ರೂಪ, ಚತುರ್ಭುಜ ರೂಪ. ಈ ಒಂದು ರೂಪ ಸಿಕ್ಕತ್ತೆ. ಇವತ್ತು ಆ ಚಿತ್ರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಶಕ್ತಿ ಗಣಪತಿಯನ್ನು ಇವತ್ತು ಉಪಾಸನೆ ಮಾಡ್ತಕ್ಕಂಥದ್ದು, ಸ್ತೋತ್ರ ಧ್ಯಾನ ಇತ್ಯಾದಿ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರಬಹುದು. ಒಂದು ಗಣಪತಿಯ ಸ್ತೋತ್ರ ಬಹಳ ವಿಶೇಷವಾದ್ದು. ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಅಂತೇಳಿ ಏನಿದೆಯಲ್ಲ, ಆ ಒಂದು ಸ್ತೋತ್ರ ಪಂಚರತ್ನ ಅಂತ ಹೇಳ್ತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಛಂದಸ್ಸಿನಲ್ಲಿ ಶಂಕರಾಚಾರ್ಯರು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಆ ಮುದಾಕರಾತ್ತ ಮೋದಕಂ ಪಂಚರತ್ನವನ್ನು ಕನಿಷ್ಠ 21 ಬಾರಿ ಪಠನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಒಳ್ಳೆಯದಾಗಲಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಾಧಿಪತಿ ಕರ್ಮಕ್ಕೆ ಬಂದು ಕೇತುವಿನ ಜೊತೆಯಲ್ಲಿ ಸೇರ್ಕೊಳ್ತಕ್ಕಂಥದ್ದು, ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಕರ್ಮಾಧಿಪತಿ ಆಗಿರ್ತಕ್ಕಂತಹ ಸೂರ್ಯನ ಸ್ಥಿತಿ.
ಹಾಗಾಗಿ ಒಳ್ಳೆಯ ಒಂದು ದಿನ ಇವತ್ತು, ಚೆನ್ನಾಗಿದೆ. ಚಂದ್ರಕೇತು ಯೋಗ ಇದೆ ಭಾಗ್ಯದಲ್ಲಿ, ಕರ್ಮಭಾವದಲ್ಲಿ ಚಂದ್ರಕೇತು ಯೋಗ ಇರತಕ್ಕಂಥದ್ದು ಉತ್ತಮವಾದಂಥ ಒಂದು ಫಲ. ಭಾಗ್ಯಾಧಿಪತಿ ಕರ್ಮದಲ್ಲಿ ಬರ್ತಕ್ಕಂಥದ್ದು, ಕರ್ಮಾಧಿಪತಿ ಲಾಭದಲ್ಲಿ ಇರ್ತಕ್ಕಂಥದ್ದು, ಇವೆಲ್ಲ ಒಳ್ಳೊಳ್ಳೆ ಒಂದು ಯೋಗಗಳು. ಹಾಗಾಗಿ ಈ ಎಲ್ಲವೂ ಕೂಡ ಸಾಕಷ್ಟು ಉತ್ತಮವಾದಂಥ ಫಲ. ಲಾಭದಲ್ಲಿ ವ್ಯಯಾಧಿಪತಿ ಕೂಡ ಇರೋದರಿಂದ ಹೊಸತಾಗಿ ಯಾವುದಾದ್ರು ನಷ್ಟವಾಗ್ತಕ್ಕಂಥ ಲಕ್ಷಣ ಇದ್ದರೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಅವಕಾಶ ಕೂಡ ಇದೆ. ದುರ್ಗಾ ಪರಮೇಶ್ವರಿಯ ಉಪಾಸನೆ ಬೇಕಾಗ್ತದೆ ಇವತ್ತು. ಸಾಧ್ಯವಾದಲ್ಲಿ ಅಷ್ಟಭುಜ ದುರ್ಗಾ ಸ್ವರೂಪವನ್ನು, ಸಿಂಹವಾಹಿನಿ ರೂಪವನ್ನು ದರ್ಶನ ಮಾಡ್ತಕ್ಕಂಥದ್ದು ಎಲ್ಲಾದರೂ ಮನೆ ಸಮೀಪದಲ್ಲೋ ಹತ್ತಿರದಲ್ಲೋ ಇದ್ದರೆ ಅಂತಹ ದುರ್ಗಾದೇವಿಯ ಸನ್ನಿಧಾನಕ್ಕೆ ಹೋಗಿ ಅವಳ ದರ್ಶನವನ್ನು ಮಾಡಿ ಅನುಗ್ರಹ ಪಡ್ಕೊಂಡು ಬನ್ನಿ. ಸಾಧ್ಯವಾದರೂ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಕೂಡ ಆ ಒಂದು ಅನುಗ್ರಹ ಪ್ರಾಪ್ತಿಗೆ ಇರ್ತಕ್ಕಂಥ ಒಂದು ದಾರಿ ಆಗುತ್ತೆ. ಪ್ರಯತ್ನ ಮಾಡಿಕೊಡಿ. ಶುಭವಾಗಲಿ. ಗುರುಗಳೇ, ಈ ಒಂದು ಪ್ರಶ್ನೆಯನ್ನ KR ಪೇಟೆಯ ವಿನುತಾ ಅವರು ಕಳಿಸ್ಕೊಡ್ತಿದ್ದಾರೆ. ಹುಟ್ಟಿರುವಂತಹ ದಿನಾಂಕ 28/2/1998, ಸರಿ, 5:30 ಸಂಜೆ ಅಂತ ಹೇಳ್ತಿದ್ದಾರೆ. ನಕ್ಷತ್ರ, ಮೀನರಾಶಿ. ಓಕೆ ಗುರುಗಳೇ, ಇವರ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವರಿಗೆ 2 ಹೆಣ್ಮಕ್ಳಿದಾರಂತ ಈಗಾಗ್ಲೇ. ನನಗೆ ಗಂಡು ಮಗು ಬೇಕು ಅಂತ ಆಸೆ ಗುರುಗಳೇ, ಗಂಡು ಮಗು ಆಗತ್ತಾ ಅಂತ. ಮೊದಲನೇದಾಗಿ ವಿನುತಾ ಅವರು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಉತ್ತರ ಭಾದ್ರಪದ ನಕ್ಷತ್ರ, ಮೀನರಾಶಿ, ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು. ಗಂಡು ಸಂತತಿ ಆಗ್ತದೆಯಾ, ಗಂಡು ಸಂತತಿ ಆಗ್ತದೆಯಾ ಅನ್ನೋ ಪ್ರಶ್ನೆಗೆ ಇವರ ಜಾತಕದ ಪ್ರಕಾರ ಗಂಡು ಸಂತತಿ ಆಗಲಿಕ್ಕೆ ಸಮಸ್ಯೆ ಇಲ್ಲ. ಕಾರಣ ಏನು ಅಂದರೆ, ಚಂದ್ರಾತ್ ಪಂಚಮ ಸ್ಥಿತಿಯೂ ಕೂಡ ಶುದ್ಧವಾಗಿದೆ, ಲಗ್ನಾತ್ ಪಂಚಮ ಸ್ಥಿತಿ ಕೂಡ ಶುದ್ಧವಾಗಿದೆ, ಲಗ್ನದಲ್ಲಿಯೇ ರಾಹು ಕೂಡ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸಂತತಿ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಮತ್ತು ಗಂಡು ಸಂತತಿ ಆಗಲಿಕ್ಕೆ ಈ ಜಾತಕದಲ್ಲಿ ದೋಷ ಇಲ್ಲ, ತೊಂದರೆ ಇಲ್ಲ, ಗಂಡು ಸಂತತಿ ಆಗಬಹುದು. ಆದರೆ ಒಂದು ವಿಚಾರ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಗಂಡು ಸಂತತಿಯ ಪ್ರಾಪ್ತಿ ತಾಯಿ ಒಬ್ಬಳ ಜವಾಬ್ದಾರಿ ಅಲ್ಲ. ತಾಯಿ ಕೇವಲ ಭೂಮಿ ಇದ್ದಂತೆ. ಅಲ್ಲಿ ರಾಗಿಯನ್ನು ಬೆಳಿಬೋದು, ಜೋಳವನ್ನು ಬೆಳಿಬೋದು, ಕಬ್ಬನ್ನು ಬೆಳಿಬೋದು, ಗೋಧಿಯನ್ನು ಬೆಳಿಬಹುದು. ಆದರೆ ನೀವು ಬಿತ್ತನೆಯನ್ನು ಏನು ಮಾಡಿರ್ತೀರೋ ಆ ಫಸಲು ಬರ್ತದೆಯೇ ಹೊರತು ಬೇರೆ ಬರಲಿಕ್ಕೆ ಅವಕಾಶ ಇಲ್ಲ. ನಾನಿದನ್ನು ಸಾಂಕೇತಿಕವಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ಗರ್ಭದಲ್ಲಿರ್ತಕ್ಕಂತಹ ಶಿಶು ಗಂಡೋ ಹೆಣ್ಣೋ ಇದು ತೀರ್ಮಾನವಾಗ್ತಕ್ಕಂಥದ್ದು ಗಂಡಿನಿಂದಲೇ ಹೊರತು ಹೆಣ್ಣಿನಿಂದ ಅಲ್ಲ. ಇದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾಗಿ ಪುತ್ರ ಸಂತತಿ ಗಂಡಿರ್ಬೋದು ಹೆಣ್ಣಿರ್ಬೋದು ಬೇಕು ಅಂತೇಳಾದರೆ ಆ ಒಂದು ಯೋಗ ಅಂತಕ್ಕಂಥದ್ದು ಗಂಡಿನ ಜಾತಕದಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಮೊದಲು ನೋಡ್ಕೊಳ್ಬೇಕಾಗತ್ತೆ. ಇದು ಮೊದಲು ನೆನಪಿನಲ್ಲಿ ಇಟ್ಕೊಳ್ಳಿ. ಎರಡನೇದಾಗಿ, ನಿಮಗೆ ಈಗ ಆಗಲೇ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಕ್ಕಳ ತೃತೀಯ ಭಾವ ಸಹೋದರ ಸ್ಥಾನ ಅಂತ ನಾವು ಹೇಳ್ತೇವೆ. ಆ ಸಹೋದರ ಸ್ಥಾನದಲ್ಲಿ ಬಾಧೆ ಇಲ್ಲದಿದ್ದರೆ, ಅವರಿಗೆ ಗಂಡು ಸಹೋದರರನ್ನು ಹೊಂದುವ ಯೋಗವಿದ್ದರೆ, 2 ಜನ ಹೆಣ್ಮಕ್ಳು ಆಲ್ರೆಡಿ ಇದ್ದಾರೆ, ಪಂಚಮಾರಿಷ್ಟಾದಿ ದೋಷಗಳಿಲ್ಲದೆ ಸಹೋದರಾದಿಗಳನ್ನು ಹೊಂದುವಂತಹ ಭಾಗ್ಯವೋ ಯೋಗ್ಯತೆಯೋ ಅವರ ಜಾತಕದಲ್ಲಿದ್ದರೆ, ಹಾಗಿದ್ದರೆ ಮಾತ್ರ ಗಂಡು ಸಂತತಿ ಆಗಲಿಕ್ಕೆ ಅವಕಾಶವೇ ಹೊರತು ಕೇವಲ ತಾಯಿಯ ಜಾತಕದಿಂದ ಗಂಡು ಸಂತತಿ ಆಗುತ್ತೋ ಇಲ್ಲವೋ ಹೇಳಲಿಕ್ಕೆ ನಾನಲ್ಲ, ಯಾವ ಜ್ಯೋತಿಷಿಗೂ ಸಾಧ್ಯ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಜಾತಕದ ಜೊತೆಯಲ್ಲಿ ನಿಮ್ಮ ಯಜಮಾನರ ಜಾತಕ, ನಿಮ್ಮ 2 ಜನ ಮಕ್ಕಳಿಗೆ ಆಲ್ರೆಡಿ ಏನು ಇದ್ದಾರಲ್ಲ ಈಗಾಗಲೇ ಅವರುಗಳ ಜಾತಕ, ಈ 4 ಜಾತಕಗಳನ್ನು ಒಟ್ಟಾಗಿ ಅವಲೋಕನ ಮಾಡಿದ ನಂತರದಲ್ಲಿ ಗಂಡ ಸಂತತಿ ಆಗುತ್ತದೆಯೋ ಇಲ್ಲವೋ ಹೇಳಬಹುದು. ಅರ್ಥ ಮಾಡ್ಕೊಳ್ಳಿ, ಹೇಳಬಹುದು. ಬಹುಶಃ ಇವರ ಪ್ರಶ್ನೆಗೆ ಗುರುಗಳೇ ನನಗೆ ಸ್ವಲ್ಪ ಇದನ್ನಿಸ್ತು. ಅಂದರೆ ಏನನ್ನಿಸ್ತು ಹೇಳಿ. ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಬೇಕೇ ಬೇಕು ಅಂತ ಹೇಳೋದು ಬಹಳಷ್ಟು ಜನರು ಹಾಗೆ ಅನ್ಕೊಳ್ತಾರೆ. ಆದರೆ ಯಾರಿಗೆ ಕೂಡ ಗಂಡ್ಮಕ್ಳಿದ್ರೆ ಅಯ್ಯೋ ಹೆಣ್ಮಕ್ಳು ಬೇಕಿತ್ತು ಅಂತ ಅನ್ಕೊಳ್ಳೋರಿದ್ದಾರೆ, ಹೌದು. ಆದರೆ ಬೇಕೇ ಬೇಕು ಅಂತ ರೋಧಿಸೋದಿಲ್ಲ. ಯಾವತ್ತು ಹೆಣ್ಮಕ್ಳು ಅಂದರೆ ಅರ್ಥಾತ್ ಟೆನ್ಷನ್ ಅಲ್ಲ, ಅವರು 10 ಸನ್ಗಳಿಗೆ ಅವರು ಸಮ ಅಂತ ಹೇಳಲಾಗತ್ತೆ. ಹಾಗಾಗಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೆಣ್ಮಕ್ಳಿದ್ದಾಳೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಹೆಣ್ಮಕ್ಳು ಮನೆಯನ್ನ, ನಮ್ಮನೆಯಷ್ಟೇ ಅಲ್ಲ ಹೋದ ಮನೆಯನ್ನು ಬೆಳಗುವಂಥ ದೀಪಗಳು. ಹಾಗಾಗಿ ಚಿಂತೆ ಬಿಡಿ, ಆರಾಮಾಗಿರಿ, ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳ್ತಾ ದೀಪಗಳಾಗಿ ಉಳಿಲಿ ಅಂತ ಆಸೆ ಪಡೋಣ. ವೀಕ್ಷಕರೇ, ನೀವು ಕೂಡ ನಿಮ್ಮ ಪ್ರಶ್ನೆಯನ್ನ ನಮಗೆ ಕಳಿಸ್ಕೊಡ್ಬಹುದು. ವಾಟ್ಸಪ್ ಮೆಸೇಜ್ ಮುಖೇನ ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಇಮೇಲ್ ಅಥವಾ ಪತ್ರದ ಮುಖೇನ ಕೂಡ ನಿಮ್ಮ ಪ್ರಶ್ನೆಯನ್ನ ಕಳಿಸ್ಕೊಡಿ. ನಿಮ್ಮ ಪ್ರಶ್ನೆಗೆ ಸದಾ ಗುರುಗಳು ಉತ್ತರಿಸಲಿಕ್ಕೆ ಸಿದ್ಧರಾಗಿರ್ತಾರೆ ಅಂತ
ಹೇಳ್ತಾ ಇನ್ನು ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವಂಥ ಎಲ್ಲಾ ಕಾರ್ಯಕ್ರಮಗಳನ್ನ ಯಾವಾಗ ಬೇಕಾದ್ರೂ ನೋಡಬಹುದು ನೀವು. ಎಲ್ಲಿ? NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಅಂತ ಹೇಳ್ತಾ ಗುರುಗಳೇ, ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ ಬೆಳಿಗ್ಗೆ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬೇಸರವೋ ಅಥವಾ ಒಂಚೂರು ಸಮಾಧಾನವಿಲ್ಲದೆ ಇರತಕ್ಕಂತಹ ಸ್ಥಿತಿಯೋ ಇದ್ದಿರಬಹುದು. ಆದರೆ ಆ ನಂತರ ಸಾಕಷ್ಟು ಸಮಾಧಾನ ಪ್ರಾಪ್ತಿಯಾಗುತ್ತದೆ. ಸಪ್ತಮ ಭಾವದಲ್ಲಿ ಗುರು ಇರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಮಹಾವಿಷ್ಣುವಿನ ಧ್ಯಾನ ಬೇಕು. ಸಾಧ್ಯವಾದಲ್ಲಿ ಎಲ್ಲಾದರೂ ಸಾಲಿಗ್ರಾಮ ಇರತಕ್ಕಂತಹ ಜಾಗಕ್ಕೆ ಹೋಗಿ ಸ್ವಲ್ಪ ತುಳಸಿಯನ್ನು ಅರ್ಪಣೆ ಮಾಡಿ ತೀರ್ಥಾದಿಗಳನ್ನು ಸ್ವೀಕಾರ ಮಾಡಿ ಕನಿಷ್ಠ 24 ನಿಮಿಷಗಳ ಕಾಲ ಅಲ್ಲಿ ಕೂತು ನೀವು ಧ್ಯಾನಾದಿಗಳನ್ನು ಮಾಡಿಕೊಂಡು ಬಂದ್ರಿ ಅಂದರೆ ಇವತ್ತು ಸಾಕಷ್ಟು ಸಮಾಧಾನವೂ ಇರುತ್ತೆ. ಜೊತೆಯಲ್ಲಿ ಚಂದ್ರಕೇತು ಯೋಗ ಭಾಗ್ಯದಲ್ಲಿರೋದ್ರಿಂದ ಯತ್ನ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ಲಾಭಾಧಿಪತಿಯು ಶುಕ್ರ, ಪಂಚಮಾಧಿಪತಿ ಆಗಿರತಕ್ಕಂಥ ಮಂಗಳ ಪರಸ್ಪರವಾಗಿ ಅಕ್ಕಪಕ್ಕದ ರಾಶಿಯಲ್ಲಿರೋದರಿಂದ ಸಮಾಧಾನ ಖಂಡಿತವಾಗಿ ದೊರಕುತ್ತೆ. ಕೆಲಸ ಕಾರ್ಯಗಳಲ್ಲೋ, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲೋ, ವಿದ್ಯಾಭ್ಯಾಸದಲ್ಲೋ ಸರ್ವತ್ರ ಪ್ರಗತಿಯನ್ನು ನೋಡಲಿಕ್ಕೆ ಅವಕಾಶ ಉಂಟು. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರವಾಗಬಹುದು. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ವಿಘ್ನವಾಗಬಹುದು. ಅಷ್ಟಮ ಭಾವದಲ್ಲಿರ್ತಕ್ಕಂತಹ ಚಂದ್ರಕೇತು ಯೋಗ ಅರ್ಥಾತ್ ನಿಮ್ಮ ಪಂಚಮಾಧಿಪತಿ ಆಗಿರತಕ್ಕಂತಹ ಶುಕ್ರನ ಅಸ್ತದೋಷವು ಜೊತೆಯಲ್ಲಿ ಇರೋದರಿಂದ ತ್ರಿಕೋಣದಲ್ಲಿರ್ತಕ್ಕಂತಹ ದೋಷದ ಪರಿಣಾಮವಾಗಿ ಚಂದ್ರಕೇತು ಯೋಗ ಅಷ್ಟಮಕ್ಕೂ ಬಂದಿರೋದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂತತಿ ಮಕರ ರಾಶಿಯವರ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು. ಸ್ವಲ್ಪ ಹೆಚ್ಚು ಎಚ್ಚರಿಕೆನಿಟ್ಕೊಳ್ಳಿ. ವಿದ್ಯಾರ್ಥಿಗಳಾಗಿದ್ದ ಪಕ್ಷದಲ್ಲಿ ಸ್ವಲ್ಪ ಬೇರೆ ವಿಭಾಗಗಳಲ್ಲಿ ಅವರ ಆಸಕ್ತಿ ಹೋಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಕಾರಣ ಶುಕ್ರ ಮತ್ತು ಮಂಗಳರ ಆಂಶಿಕವಾಗಿರತಕ್ಕಂಥ ಆ ಒಂದು ಬದಲಾವಣೆಯ ಒಂದು ಯೋಗ ಇದು ಸ್ವಲ್ಪ ದೋಷಕಾರಿಯಾಗಿ ಕಾಣಿಸುತ್ತೆ. ಹಾಗಾಗಿ ಮೈಂಡ್ ಡೈವರ್ಟ್ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಮಕರ ರಾಶಿಯವರು ಸಂತತಿಗಳ ಬಗ್ಗೆ ನಿಮ್ಮ ಮಕ್ಕಳ ಒಂದು ಜವಾಬ್ದಾರಿಯನ್ನು ಹೆಚ್ಚಾಗಿ ತಗೊಳ್ಳೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಇವತ್ತು ದಾಕ್ಷಾಯಣಿ ದೇವಿ ಅರ್ಥಾತ್ ಪಾರ್ವತಿಯ ಒಂದು ಉಗ್ರ ರೂಪವೂ ಹೌದು. ಹಾಗಾಗಿ ಆ ಒಂದು ದಾಕ್ಷಾಯಣಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿದ್ದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಶತ್ರುಭಯ ನಿವಾರಣೆ ಆಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಹೊಸ ರೀತಿಯ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿಗೋಸ್ಕರವಾಗಿ ಹೊಸ ಹೊಸ ಹೂಡಿಕೆಗಳು, ಹೊಸ ಹೊಸ ಪ್ಲಾನ್, ವ್ಯಾಪಾರದಲ್ಲಿ ಹೊಸ ರೀತಿಯ ವ್ಯಾಪಾರದ ಅದನ್ನು ವಹಿವಾಟನ್ನು ವಿಸ್ತಾರ ಮಾಡ್ತಕ್ಕಂಥದ್ದು, ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದು, ನಿಮ್ಮ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವೃತ್ತಿಯನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಹರಡಿಸ್ತಕ್ಕಂಥ ಒಂದು ಅವಕಾಶ ಮುಕ್ತವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟು ಇವತ್ತು ಬಹಳ ಮುಖ್ಯವಾಗಿ ಶಕ್ತಿ ಗಣಪತಿಯನ್ನು ಉಪಾಸನೆ ಮಾಡಿ. ಶಕ್ತಿ ಗಣಪತಿ ಅಂತಂದರೆ ನಾನು ಹಿಂದೆ ಹೇಳಿದ್ನಲ್ಲ, ಅದೇ ರೀತಿಯಲ್ಲಿ ತೊಡೆ ಮೇಲೆ ಶಕ್ತಿ ದೇವತೆಯನ್ನು ಕೂರಿಸ್ಕೊಂಡಿರ್ತಕ್ಕಂಥ ಚತುರ್ಭುಜ ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಂಡ್ರೆ ಶಕ್ತಿ ಗಣಪತಿ ಅಂತ ಹೇಳ್ತೇವೆ. ಅವನ ಉಪಾಸನೆ ಮಾಡಿದಲ್ಲಿ ನಿಮ್ಮ ಬಿಸ್ನೆಸ್ನಲ್ಲಿ ಸ್ವಲ್ಪ ಅದನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ವಿಸ್ತಾರ ಮಾಡಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಒದಗಿ ಬರುವಂಥ ಲಕ್ಷಣ ಇದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮಾಧಿಪತಿ ಆಗಿರತಕ್ಕಂತಹ ಚಂದ್ರ ಕೇತುವಿನ ಜೊತೆಯಲ್ಲಿ ಸಿಂಹದಲ್ಲಿರ್ತಕ್ಕಂಥದ್ದು ಅಂದರೆ ಅತ್ಯಂತ ಪ್ರಖರವಾಗಿರತಕ್ಕಂಥ ಒಂದು ಯೋಗವು ಹೌದು. ಆದರೆ ಚಂದ್ರ ಕ್ಷೀಣ ಸ್ಥಿತಿಗೆ ಹೋಗ್ತಾ ಇದ್ದಾನೆ. ಕಾರಣ ಕೃಷ್ಣ ಪಕ್ಷದ ದಶಮಿಯ ಚಂದ್ರ. ನಾಡಿದ್ದ ಅಮಾವಾಸ್ಯೆ ಬಂತು. ಇನ್ನು 4-5 ದಿವಸಗಳಲ್ಲಿ ಅಮಾವಾಸ್ಯೆ, ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ಅಲ್ವಾ. ಹಾಗಾಗಿ ಈ ಒಂದು ಚಂದ್ರನಿಗೆ ಬಲಹೀನ ಸ್ಥಿತಿ ಅಂತಕ್ಕಂಥದ್ದು ಉಂಟು. ರಾಹುವಿನ ದೃಷ್ಟಿಯೂ ಉಂಟು, ಕೇತುವಿನ ಸಹಯೋಗವೂ ಉಂಟು. ಹಾಗಾಗಿ ದೇವಿಯ ಉಪಾಸನೆ ಮಾಡಿದರೆ ಚಂದ್ರ ಬಲ ಅಂತಕ್ಕಂಥದ್ದು ಬರುತ್ತೆ. ಹೇಗೆ ಉಪಾಸನೆ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಮೊದಲು ಒಂದು ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಳಿ. ಆ ಕಲಶದಲ್ಲಿ ದೇವಿಯನ್ನು, ಅಮ್ಮನವರನ್ನು ಸರ್ವಮಂಗಲ ಮಾಂಗಲ್ಯ ಎನ್ನುವ ಆ ಶ್ಲೋಕದಿಂದಾಗಲಿ, ವೇದೋಕ್ತವಾಗಿರ್ತಕ್ಕಂಥ ಮಂತ್ರ ನಿಮಗೆ ಬಂದರೆ ತಾಮಗ್ನಿವರ್ಣಾಮ್ ಅನ್ನುವ ಮಂತ್ರದಿಂದಾಗಲಿ ದೇವಿಯನ್ನು ಆವಾಹನೆ ಮಾಡಿ ಕಲಶದಲ್ಲಿ ಪೂಜಿಸಿ ಅಭಿಮಂತ್ರಿಸಿ ಆ ಒಂದು ಜಲವನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದು, ತೀರ್ಥವಾಗಿ ಸ್ವೀಕಾರ ಮಾಡೋದನ್ನು ಇವತ್ತು
ಮಾಡಬೇಕು. ಸರ್ವಮಂಗಲ ಮಾಂಗಲ್ಯ ನೀವು ಜಪ ಮಾಡೋದಾದರೆ 336 ಬಾರಿ ಮಾಡಿ, ತಾಮಗ್ನಿವರ್ಣಾಂ ಜಪವನ್ನು ಮಾಡುವುದಾದರೂ 336 ಬಾರಿಯೇ ಮಾಡತಕ್ಕದ್ದು. ಈ ರೀತಿಯಾಗಿ ಕಲಶದಲ್ಲಿ ದೇವಿಯನ್ನು ಉಪಾಸನೆ ಮಾಡಿ ತೀರ್ಥಾದಿಗಳನ್ನು ಪ್ರಾಶನ ಮಾಡೋದರಿಂದ ಸಾಕಷ್ಟು ಉತ್ತಮವಾದಂಥ ಫಲ ನಿಮಗೆ ದೊರಕುತ್ತದೆ. ಮೀನರಾಶಿಯವರಿಗೆ ಪ್ರಯತ್ನ ಮಾಡಿ. ಶುಭವಾಗಿ. ಗುರುಗಳೇ, ಇವತ್ತು ಬಹಳಷ್ಟು ವಿಶೇಷವಾದ ಒಂದು ಮಠ, ನಾಡಿನ ಹೆಮ್ಮೆಯ ಶ್ರೀಮಠಗಳಲ್ಲಿ ಒಂದಾದಂತಹ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಕುರಿತಾಗಿ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಕೂಡ ಕ್ಷೇಮ ಉಂಟಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಾಳೆ ಶುಭ ಶುಕ್ರವಾರ ವಿಶೇಷವಾದ ವಿಚಾರವನ್ನ ಗುರುಗಳು ತಿಳಿಸಲಿದ್ದಾರೆ. ವಿಶೇಷವಾದ ಒಂದು ದಿವ್ಯ ಕ್ಷೇತ್ರದ ಬಗ್ಗೆ ಕೂಡ ಹೇಳಿದ್ದಾರೆ. ಮಿಸ್ ಮಾಡದೆ ನೋಡಿ ಧರ್ಮಜ್ಯೋತಿ ಕಾರ್ಯಕ್ರಮ. ಹೋಗ್ಬರೋದಾ? ನಮಸ್ಕಾರ.